ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತಸಾರದ 142ನೇ ಭಾಗವನ್ನು ಇವತ್ತು ಭಕ್ತಾಪರಾಧ ಸಹಿಷ್ಣು ಸಂಧಿ ಅಂತ 22ನೇ ಸಂಧಿ, ಅದರ 22ನೇ ಪದ್ಯ. ಒಟ್ಟಾರೆ ಪದ್ಯಗಳಲ್ಲಿ 688ನೇ ಪದ್ಯದ ಶ್ರವಣದ ರೂಪದಲ್ಲಿ ನಾವು ಆಲಿಸಬೇಕು. ಕುಸ್ಥ ನೆನೆಸುವ ಭೂಮಿಯೊಳು, ಆಶಾಸ್ಥ ನೆನೆಸುವ ದಿಗ್ವಲಯದೊಳು, ಖಸ್ಥ ನೆನಿಪ ಆಕಾಶದೊಳು, ಒಬ್ಬೊಬ್ಬರೊಳಗಿದ್ದು ವ್ಯಸ್ತ ನೆನೆಸುವ ಸರ್ವರೊಳಗೆ, ಸಮಸ್ತ ನೆನೆಸುವ ಬಳಿಯಲಿದ್ದು, ಉಪಸ್ಥ ನೆನೆಸುವ ವಿಶೋಧನ ವಿಶುದ್ಧಾತ್ಮ ಲೋಕದೊಳು. ಎಲ್ಲೆಲ್ಲಿ ಭಗವಂತ ಯಾವ್ಯಾವ ರೂಪದಿಂದ ಇದ್ದಾನೆ ಅನ್ನೋದನ್ನೆಲ್ಲ ನಾವು ಶ್ರವಣ ಮಾಡ್ತಿದ್ವಿ. ಈ ಹಿಂದೆ ಒಂದು ಪದ್ಯ, ಅದು 684ನೇ ಪದ್ಯ ಒಟ್ಟಾರೆ ಪದ್ಯಗಳಲ್ಲಿ. ಅಲ್ಲಿ ಆ 18ನೇ ಪದ್ಯ ಅದು ಈ ಪೃಥ್ವಿಯಲ್ಲಿ ಹುಟ್ಟುವಂಥ ಕಬ್ಬು, ಬಾಳೆ, ಬಳ್ಳಿ, ಹುಲ್ಲು, ಮರ ಇವೆಲ್ಲ ಏನಿವೆ, ಅಲ್ಲಿ ಗೋಜ ಅನ್ನುವ ಹೆಸರಿನಿಂದ ಭಗವಂತ ಇದ್ದಾನೆ ಅಂತ ನಾವು ಅವತ್ತು ಶ್ರವಣ ಮಾಡಿದ್ವಿ. ಗೋ ಅಂದರೆ ಪೃಥ್ವಿ, ಪೃಥ್ವಿಯಲ್ಲಿ ಹುಟ್ಟತಕ್ಕಂಥ ಸಸ್ಯಗಳು, ವನಸ್ಪತಿಗಳು, ಬಳ್ಳಿಗಳು, ಅವುಗಳಲ್ಲಿ ಗೋಜ ಅನ್ನುವ ರೂಪದಲ್ಲಿ ಇದ್ದಾನೆ ಅಂತ ಹೇಳಿದ್ವಿ. ಅವತ್ತು ಹೇಳುವಾಗ ನನಗೆ ಇದು ನೆನಪಾಗಿದ್ದಿಲ್ಲ. ಅವತ್ತು ಆ ವಿಜಯದಶಮಿ ದಿವಸ ಆಗಿತ್ತು. ನಾವು ಶಮಿ ವೃಕ್ಷದ ಪೂಜೆ ಮಾಡುವಾಗ ಆಮೇಲೆ ನನಗಿದು ನೆನಪಿಗೆ ಬಂತು. ಆ ಶಮಿ ವೃಕ್ಷದಲ್ಲಿ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತನಾದ ಭಗವಂತನನ್ನು ಆರಾಧನೆ ಮಾಡಬೇಕು. ಆರಾಧನೆ ಮಾಡುವಾಗ ಅಂಥ ಸಂದರ್ಭದಲ್ಲಿ ಈ ಉಪನಿಷತ್ತು ಹೇಳಿದ್ದು, ಹರಿಕಥಾಮೃತಸಾರ ಹೇಳಿದಂಥ ಈ ಸಂಗತಿಗಳೇನಿದೆ ಇದನ್ನು ಬಳಕೆ ಮಾಡ್ಕೋಬೇಕು. ಅದನ್ನು ಆಮೇಲೆ ನಾವು ಇನ್ನೂ ಬಾಯಿಂದ ಮಾತಾಡ್ಕೊಂಡ್ವಿ. ಹರಿಕಥಾಮೃತಸಾರದ ಪ್ರವಚನದಲ್ಲಿ ಹೇಳುವಾಗ ಅವತ್ತು ನೆನಪಿಗೆ ಬಂದಿರಲಿಲ್ಲ. ಶಮಿ ವೃಕ್ಷದಲ್ಲಿ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತನಾದ ಗೋಜ ಅನ್ನುವ ಭಗವಂತ ಇದ್ದಾನೆ ಅಂತ ಅವನನ್ನು ನಾವು ಪೂಜೆ ಮಾಡಿದರೆ ಇದನ್ನು ನಾವು ಅಧ್ಯಯನ ಮಾಡಿದ್ದೆಲ್ಲ ಸಾರ್ಥಕ ಆಗ್ತದೆ. ಯಾಕಂದರೆ ಶಮಿ ವೃಕ್ಷದಲ್ಲಿ ಪೂಜೆ ಮಾಡೋದಾಗಲಿ, ಮತ್ತು ಯಾವಾಗಾದರೂ ತುಳಸಿ ಪ್ರದಕ್ಷಿಣೆ ಹಾಕುವಾಗ, ವಟವೃಕ್ಷಕ್ಕೆ, ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಹಾಕುವಾಗ ಆ ಸಂದರ್ಭದಲ್ಲಿ ನಮಗೆ ಅಲ್ಲಿ ಮಾತ್ರ ಉಪಯೋಗ ಆಗುವಂಥದ್ದು. ವೃಕ್ಷಕ್ಕೆ ನಾವು ಪೂಜೆ ಮಾಡೋ ಸಂದರ್ಭ ಬರೋದು ತುಳಸಿ, ಶಮಿ, ಅಶ್ವತ್ಥ ವೃಕ್ಷ, ಆಲದ ವೃಕ್ಷ, ಹೀಗೆ ಕೆಲವೇ ವೃಕ್ಷಗಳಲ್ಲಿ. ಹಾಗಾಗಿ ಅಂತಹ ಸಂದರ್ಭದಲ್ಲಿ ಗೋಜ ಅನ್ನೋ ಭಗವಂತನನ್ನು ಅಲ್ಲಿ ಉಪಾಸನೆ ಮಾಡಬೇಕು. ಹಾಗೆ ಮಾಡಿದರೆ ಅಧ್ಯಯನ ಮಾಡಿದ್ದು ಉಪನಿಷತ್ತಿನ ಮತ್ತು ಸರ್ವಮೂಲದ ಸಂಗತಿಗಳನ್ನ ನಾವು ಆಚರಣೆ ತಂದಂತೆ ಆಗ್ತದೆ ಅನ್ನೋದನ್ನ ನೆನಪು ಮಾಡ್ಕೊಳ್ಬೇಕು. ಅಂಥದ್ದೇ ಇನ್ನೊಂದು ಪದ್ಯ ಇದು. ಎಲ್ಲೆಲ್ಲಿ ಯಾವ್ಯಾವ ರೂಪದಿಂದ ಇದ್ದಾನೆ, ಭೂಮಿಯೊಳಗೆ ಕುಸ್ಥ ಅನ್ನುವ ಹೆಸರಿನಿಂದ ಅನ್ನುವ ರೂಪದಿಂದ ಇದ್ದಾನೆ. ಕು ಅಂದರೆ ಭೂಮಿ, ಗೋತ್ರ ಕುಹ್ ಪೃಥ್ವಿ, ಪೃಥ್ವಿ ಅಂತ ಅಮರಕೋಶನೇ ಇದೆ. ಹಾಗಾಗಿ ಕುಸ್ಥ ಅಂತಂದ್ರೆ ಭೂಮಿಯಲ್ಲಿ ಇದ್ದವನು ಅಂತ ಅರ್ಥ. ಹೀಗೆ ಸಮುದ್ರ ವಸನೇ ದೇವಿ ಪರ್ವತಸ್ಥನ ಮಂಡಿತೆ ಅಂತ ಹೀಗೆ ಭೂಮಿಯನ್ನ ಬೆಳಗಾಗಿದ್ದು ಪ್ರಾರ್ಥನೆ ಮಾಡುವಾಗ ಅವನಲ್ಲಿ ಆ ಪೃಥ್ವಿಯಲ್ಲಿ ಕುಸ್ಥ ಅನ್ನುವ ಭಗವಂತನನ್ನ ಆರಾಧನೆ ಮಾಡಬೇಕು. ಕುಸ್ಥ ನೆನೆಸುವ ಭೂಮಿಯಳು. ನಮಗೆ ಎಷ್ಟು ಅನುಸಂಧಾನ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅಷ್ಟೆಲ್ಲನೂ. ಈ ಭೂಮಿ ಏನಿದ್ದಾಳೆ ಈಕೆ ಭೂದೇವಿ, ಧರ ಈಕೆ 18ನೇ ಕಕ್ಷಾದಲ್ಲಿ ಬರುವಂಥವಳು. ಇವಳೊಳಗೆ ಲಕ್ಷ್ಮೀದೇವಿ ಇದ್ದಾಳೆ, ಭೂನಾಮಕಳಾದಂಥ ಲಕ್ಷ್ಮೀದೇವಿ ಇದ್ದಾಳೆ. ಅವಳೊಳಗೆ ಭಗವಂತ ಸ್ತ್ರೀ ರೂಪದಿಂದ ಬಿಂಬನಾಗಿದ್ದಾನೆ. ಬಿಂಬ ಪ್ರತಿಬಿಂಬ ವ್ಯವಸ್ಥೆ ಅಂತ ಪುರುಷರಿಗೊಂದು ಬೇರೆ, ಪರಮಾತ್ಮ, ಆ ಬಳಿಕ ಚತುರ್ಮುಖ ಭಾರತೀಯ ಸರಸ್ವತಿಯವರು, ಹೀಗೆ. ಹಾಗೆ ಭಗವಂತನ ಸ್ತ್ರೀ ರೂಪ ಲಕ್ಷ್ಮೀದೇವಿಗೆ, ಆ ಲಕ್ಷ್ಮೀದೇವಿ ಭಾರತೀಯ ಸರಸ್ವತಿಯವರಿಗೆ, ಹೀಗೆ ಅಂತೆಲ್ಲ ಇದೆ. ಹಾಗಾಗಿ ಭೂಮಿಯಲ್ಲಿ ನಾವು ಭಗವಂತನನ್ನು ಆರಾಧನೆ ಮಾಡೋ ಪ್ರಸಂಗ ಬಂದರೆ ಸ್ತ್ರೀ ರೂಪದ ಭಗವಂತನನ್ನ, ಹಳದಿ ಬಣ್ಣದ ಭಗವಂತ ಅಂತ ಹಿಂದೆ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಆಧಾರದಿಂದ ಹೇಳಿದ್ದೆ. ಹಳದಿ ಬಣ್ಣದ ಭಗವಂತನ ಸ್ತ್ರೀ ರೂಪ ಅಂಥದನ್ನೆಲ್ಲ ಅಲ್ಲಿ ತಿಳ್ಕೊಳ್ಬೇಕು. ಮುಂದೆ ಆಶಾಸ್ಥ ನೆನೆಸುವ ದಿಗ್ವಲಯದಳು. ಆಶಾ ಅಂದ್ರೆ ದಿಕ್ಕು ಸಂಸ್ಕೃತದಲ್ಲಿ. ಹಾಗಾಗಿ ದಿಕ್ಕುಗಳಲ್ಲಿ ನಾವು ಇದನ್ನೆಲ್ಲ ದಿಗುಪಾಸನೆ ಮಾಡುವಾಗ ತಿಳ್ಕೊಳ್ಬಹುದು. ಇದಕ್ಕೆ ಉಪನಿಷತ್ತಿನ ಹಿನ್ನೆಲೆ ಇದ್ದಂತೆ ಕಾಣೋದಿಲ್ಲ ಈ ಶ್ಲೋಕಕ್ಕೆ. ದಾಸರು ಹಾಗೆ ತಮ್ಮ ಜ್ಞಾನದಿಂದ ಹೇಳಿದ್ದಾರೆ ಅಷ್ಟೇ, ಬೇರೆ ಬೇರೆ ಕಡೆಗಳಲ್ಲಿ ಭಗವಂತನನ್ನು ಹೇಗೆ ಆರಾಧನೆ ಮಾಡಬೇಕು ಅಂತ. ಹಾಗಾಗಿ ದಿಗುಪಸ್ಥಾನ ಮಾಡುವಾಗ ಪೂರ್ವ ದಿಕ್ಕು, ಪಶ್ಚಿಮ, ದಕ್ಷಿಣ, ಉತ್ತರ ಇವೆಲ್ಲ ದಿಕ್ಕುಗಳಿಗೆ ನಮಸ್ಕಾರ ಮಾಡುವಾಗ ಅಲ್ಲಿರುವಂಥ ಭಗವಂತನನ್ನು ಆಶಾಸ್ಥ ಅಂದರೆ ದಿಕ್ಕುಗಳಲ್ಲಿ ಇರುವಂಥವನು ಅಂತ ಉಪಾಸನೆ ಮಾಡಬೇಕು. ಖಸ್ಥ ನೆನಿಪ ಆಕಾಶದಳು. ಆಕಾಶದಲ್ಲಿ ಅಂದರೆ ಆಕಾಶ ಅಂತಂದ್ರೆ ಇದು ಕೇವಲ ಜಡ ಆಕಾಶ, ಜಡ ದಿಕ್ಕು, ಜಡ ಭೂಮಿ ಅಂತ ಈಗ ಅರ್ಥ ಅಲ್ಲ. ಎಲ್ಲ ಕಡೆ ಅದರ ಅಭಿಮಾನಿ ದೇವತೆ. ಹಾಗಾಗಿ ಆಕಾಶ ಅಂದರೆ ಆಕಾಶ ಅಭಿಮಾನಿ ದೇವತೆ ಅಂತ ಗಣೇಶ. ಆ ಗಣೇಶನೊಳಗೆ ಖಸ್ಥ ಅನ್ನೋ ಶಬ್ದದಿಂದ ಇದ್ದಾನೆ, ಅನ್ನೋ ರೂಪದಿಂದ ಇದ್ದಾನೆ. ಖಸ್ಥ ನೆನಿಪ ಆಕಾಶದೊಳು, ಒಬ್ಬೊಬ್ಬರೊಳಗಿದ್ದು ವ್ಯಸ್ತ ನೆನೆಸುವ. ಹೀಗೆ ಅವನು ಒಬ್ಬೊಬ್ಬರೊಳಗೆ ಒಂದೊಂದು ಬೇರೆ ಬೇರೆ ರೂಪದಿಂದ ಇದ್ದಾನಾದ್ರಿಂದ ಅವನನ್ನು ವ್ಯಸ್ತ ಅಂತ ಕರೀತಾರೆ.
ಎಲ್ಲರೊಳಗೆ ಇರುವಂಥ ವ್ಯಾಪ್ತ ರೂಪನೂ ಒಂದಿದೆ. ಅದಕ್ಕೆ ಸಮಸ್ತ ರೂಪ ಅಂತ ಹೆಸರು. ಸಮಸ್ತ ಅನ್ನೋ ಶಬ್ದಕ್ಕೇನೆ ಎಲ್ಲ ಕಡೆ ಇರುವಂಥದ್ದಂತ ಅರ್ಥ. ವ್ಯಸ್ತ ಅಂದರೆ ಪ್ರತ್ಯೇಕವಾಗಿರೋದಂತ ಅರ್ಥ. ಇದೇ ವ್ಯಸ್ತ ಅನ್ನೋ ಶಬ್ದದಿಂದ ಅಸ್ತವ್ಯಸ್ತ ಅಂತ ಬಂತು. ಅಸ್ತವ್ಯಸ್ತ ಅಂದರೆ ಚೆಲ್ಲಾಪಿಲ್ಲಿಯಾಗಿ ಬೇರೆ ಬೇರೆ ಕಡೆ ಹರಡಿ ಹೋಗಿದ್ದು ಅಂತ ಅರ್ಥ. ಸಮಸ್ತ ನೆನೆಸುವ, ಸರ್ವರೊಳಗೆ ಸಮಸ್ತ ನೆನೆಸುವ, ಬಳಿಯಲಿದ್ದು ಉಪಸ್ಥ ನೆನೆಸುವ. ನಮ್ಮ ಸಮೀಪದಲ್ಲೇ ಇದ್ದಾನಾದ್ರಿಂದ ಅವನಿಗೆ ಉಪಸ್ಥ ಅನ್ನೋ ಶಬ್ದದಿಂದ ಕರೀತಾರೆ. ಉಪ ಅಂದರೆ ಸಮೀಪ, ಸಮೀಪ ಅಂತನೂ ಹೌದು, ಎತ್ತರ ಅಂತನೂ ಅರ್ಥ ಹೌದು. ಹಾಗಾಗಿ ಸಮೀಪದಲ್ಲಿರುವ ಭಗವಂತನ ರೂಪಕ್ಕೆ ಉಪಸ್ಥ ಅಂತ ಹೀಗೆ ಹೇಳಬಹುದು. ವಿಶೋಧನ, ವಿಶುದ್ಧಾತ್ಮ ಲೋಕದಳು. ಅವನಿಗೆ ವಿಶುದ್ಧಾತ್ಮ, ವಿಶೋಧನ ಅಂತ ಈಗ 2 ಹೆಸರುಗಳಿವೆ. ವಿಶುದ್ಧಾತ್ಮ, ವಿಶೋಧನ ಅಂತ ವಿಷ್ಣು ಸಹಸ್ರನಾಮದ. ವಿಶುದ್ಧಾತ್ಮ ಅಂದರೆ ಸ್ವಯಂ ಶುದ್ಧನಾದವನು ಅಂತ ಅರ್ಥ. ವಿಶೋಧನ ಅಂತಂದ್ರೆ ಇನ್ನೊಬ್ಬರನ್ನು ಸ್ವಚ್ಛ ಮಾಡುವವನು ಅಂತ ಅರ್ಥ. ಹೀಗೆ ಇವೆರಡು ವಿಷ್ಣು ಸಹಸ್ರನಾಮದ ರೂಪಗಳನ್ನು ದಾಸರು ಇಲ್ಲಿ ಅನುಸಂಧಾನ ಮಾಡಿಕೊಂಡಿದ್ದಾರೆ. ಜ್ಞಾನದನು ಎಂದೆನಿಪ ಶಾಸ್ತ್ರದಿ, ಮಾನದನು ಎಂದೆನಿಪ ವಸನದಿ, ದಾನ ಶೀಲ ಸುಬುದ್ಧಿಯೊಳಗೆ ವದಾನ್ಯ ನೆನೆಸುವನು. ವೈನತೇಯ ವರೂಥ ತತ್ತತ್ ಸ್ಥಾನದಲ್ಲಿ ತತ್ತತ್ ಸ್ವಭಾವಗಳ ಅನುಸಾರ ಚರಿತ್ರೆಗಳ ಮಾಡುತ್ತಲೇ ನೆನೆಸಿಪ್ಪ. ಶಾಸ್ತ್ರಗಳನ್ನು ಓದುವಾಗ ಅಲ್ಲಿ ಜ್ಞಾನದ ಅನ್ನುವ ಹೆಸರನ್ನು ಭಗವಂತನ ರೂಪವನ್ನು ನೆನಪು ಮಾಡ್ಕೊಳ್ಬೇಕು. ಜಾಮದಜ್ಞಾದಿ ರೂಪಕ ಜ್ಞಾನಾದುತ್ಪಾದಕ. ಪರಶುರಾಮ ಮೊದಲಾದ ರೂಪಗಳು ಅವು ಜ್ಞಾನ ಕೊಡುವಂಥ ರೂಪಗಳು, ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಕೊಡುವಂಥ ರೂಪಗಳು. ಪರಶುರಾಮ, ವೇದವ್ಯಾಸ, ಕಪಿಲ, ದತ್ತ ಮೊದಲಾದ ಭಗವಂತನ ರೂಪಗಳೇನಿವೆ ಅವು ಜ್ಞಾನದ ಅನ್ನುವ ಹೆಸರಿನಿಂದ ಶಾಸ್ತ್ರಗಳಲ್ಲಿ ಇವೆ ಅಂತ ನೆನಪು ಮಾಡ್ಕೊಳ್ಬೇಕು. ಹಾಗಾಗಿ ಆ ಶಾಸ್ತ್ರಗಳು ಕೂಡ ಭಗವಂತನ ಪ್ರತೀಕನೇ. ಅದಕ್ಕಾಗಿ ಆ ಶಾಸ್ತ್ರ ಗ್ರಂಥಗಳನ್ನೇ ಇಟ್ಟು ಪೂಜೆ ಮಾಡೋದಿದೆ. ಎಷ್ಟೋ ಜನ ಈ ಪೀಠ ಇರ್ತದಲ್ಲ, ಪೀಠದ ಪಕ್ಕದಲ್ಲಿ ಮತ್ತೊಂದು ಸಣ್ಣ ಪೀಠ ಇಟ್ಟು ಅಲ್ಲಿ ಬ್ರಹ್ಮಸೂತ್ರ ಭಾಷ್ಯ, ಅನುವ್ಯಾಖ್ಯಾನ, ವೇದ ಗ್ರಂಥಗಳನ್ನ ಈ ನವರಾತ್ರಿ ಸಂದರ್ಭದಲ್ಲಿ ಮಾತ್ರ ಅಂತಲ್ಲ, ದಿನನಿತ್ಯ ಇಟ್ಟು ಆ ಥರ ಪೂಜೆ ಮಾಡುವವರು ಕೂಡ ಇದ್ದಾರೆ. ಹಾಗಾಗಿ ಜ್ಞಾನದನು ಎಂದೆನಿಪ ಶಾಸ್ತ್ರದಿ, ಮಾನದನು ಎಂದೆನಿಪ ವಸನದಿ. ಬಟ್ಟೆ ಉಟ್ಕೊಳ್ತೇವೆ, ಉಟ್ಕೊಳ್ಳುವಾಗ ಅದರೊಳಗಡೆ ಮಾನದ ಅನ್ನೋ ಹೆಸರಿನಿಂದ ಇದ್ದಾನೆ ಅಂತ ಹೀಗೆ ತಿಳ್ಕೊಳ್ಬೇಕು. ಹಿಂದೊಂದು ಕಡೆ ಬಂದಿತ್ತು ಇದೇ ಹರಿಕಥಾನುಸಾರದಲ್ಲಿ. ದಾನ ಶೀಲ ಸುಬುದ್ಧಿಯೊಳಗೆ ವದಾನ್ಯ ನೆನೆಸುವ. ಇನ್ನು ಕೆಲವು ಉದಾರಗಳಾದಂಥ ವ್ಯಕ್ತಿಗಳಿಗೆ ದಾನ ಮಾಡುವಂಥ ಒಂದು ಸ್ವಭಾವ ಇರ್ತದೆ. ಆ ಬುದ್ಧಿಯೊಳಗೆ ಇವನು ವದಾನ್ಯ ಅನ್ನೋ ಶಬ್ದದಿಂದ ಇದ್ದಾನೆ. ವದಾನ್ಯ ಅಂತಂದ್ರೆ ವದಾನ್ಯೋ ಜ್ಞಾನ ಶೌಂಡೇ ಅಂತ ಕೋಶ ಇದೆ. ಹಾಗಾಗಿ ಯಾರು ದಾನಶೂರನಾಗಿರ್ತಾನೆ ಅವರಿಗೆ ವದಾನ್ಯ ಅಂತ ಪರ್ಯಾಯ ಪದ. ಆ ಬುದ್ಧಿ ಅವರಿಗೆ ಬರಲಿಕ್ಕೆ ವದಾನ್ಯ ಅನ್ನುವ ಹೆಸರಿನ ಭಗವಂತನೇ ಕಾರಣ. ವೈನತೇಯ ವರೂಥ, ಇವನನ್ನ ಗರುಡ ಧ್ವಜ ಅಂತ ಉಪಾಸನೆ ಮಾಡಬೇಕು. ಒಂದು ಗರುಡನನ್ನೇ ಏರಿ ಹೋಗುವಂಥವನು, ಗರುಡನನ್ನೇ ಏರಿ ಹೋಗೋದು ಒಂದು ರೂಪ ಆಯಿತು. ಇನ್ನು ತಾನು ಸಂಚಾರ ಮಾಡುವಂಥ ಅಶ್ವಯುಕ್ತವಾದ ರಥಕ್ಕೆ ಗರುಡನ ಧ್ವಜ. ಹೀಗೆ 2 ಥರದ್ದು ಕೂಡ ಅವನು ತಿಳ್ಕೊಳ್ಬಹುದು. ವೈನತೇಯ ವರೂಥ. ನಮೋ ವರ್ಮಿಣೇಚ ವರೂಥಿನೇಚ ಅಂತ ರುದ್ರಾಧ್ಯಾಯವನ್ನು ವರ್ಣನೆ ಮಾಡಿದೆ. ವರ್ಮಿ ಅಂದರೆ ಕವಚ ಧಾರಣೆ ಮಾಡಿದವನು, ವರೂಥಿ ಅಂತಂದರೆ ರಥದಲ್ಲಿ ಹೋಗುವಂಥವನು ಅಂತ ಹೀಗೆ ಅದಕ್ಕರ್ಥ. ವೈನತೇಯ ವರೂಥ ತತ್ತತ್ ಸ್ಥಾನದಲ್ಲಿ ತತ್ತತ್ ಸ್ವಭಾವಗಳ ಅನುಸಾರ ಚರಿತ್ರೆಗಳ ಮಾಡುತ್ತಲೇ ನೆಲೆಸಿಪ್ಪ. ಆಯಾ ವಸ್ತುಗಳಲ್ಲಿ ಈಗ ನಾವು ದಾಸರು ಹೇಳ್ತಾರೆ ಬಟ್ಟೆ, ಗ್ರಂಥಗಳು ಇವುಗಳಲ್ಲಿ ಕೆಲವು ಸಂಗತಿಗಳನ್ನು ನಾವು ಹೇಳಿದೆವು. ಇನ್ನೂ ನೀವು ಯಾವ್ಯಾವ ವಸ್ತುಗಳನ್ನು ನೋಡ್ತಿರೋ ಆಯಾ ಎಲ್ಲ ವಸ್ತುಗಳಲ್ಲಿಯೂ ಕೂಡ ಆ ವಸ್ತುವಿನ ಸ್ವಭಾವ ಆ ವಸ್ತುವಿಗೆ ಬರಲಿಕ್ಕೆ ಈತ ಇದ್ದದ್ದೇ ಕಾರಣ. ತನ್ನ ಸ್ವಭಾವಕ್ಕೆ, ಆ ವಸ್ತುಗಳ ಸ್ವಭಾವಕ್ಕನುಸಾರವಾಗಿ ಈತ ಒಳಗಿದ್ದು ಆ ಕೆಲಸಗಳನ್ನು ಮಾಡಿಸ್ತಾ ಇದ್ದಾನೆ. ಮಾಡುತ್ತಲೇ ನೆಲೆಸಿಪ್ಪ. ಇವನು ಮಾಡ್ತಿದ್ದಾನೆ, ಹಾಗಾಗಿ ಆ ವಸ್ತುಗಳು ಕೂಡ ಆ ಕೆಲಸವನ್ನು ಮಾಡ್ತಾ ಇವೆ. ಇನ್ನು ಮುಂದೆ 690ನೇ ಶ್ಲೋಕ. ಗ್ರಾಮಪನೊಳ ಅಗ್ರಣಿ ಎನಿಸುವನು, ಗ್ರಾಮಣಿ ಎನಿಸುವನು ಜನರುಳು. ಗ್ರಾಮ ಉಪಗ್ರಾಮಗಳೊಳಗೆ ಶ್ರೀಮಾನ್ ಎನಿಸುತ್ತಿಪ್ಪ. ಶ್ರೀ ಮನೋರಮ ತಾನೇ ಯೋಗಕ್ಷೇಮ ನಾಮಕನಾಗಿ ಸಲಹುವ. ಈ ಮಹಿಮೆ ಮಿಕ್ಕಾವ ದೇವರಿಗುಂಟೆ ಲೋಕದಳು. ಭಗವಂತನಿಗೆ ಅಗ್ರಣಿ, ಗ್ರಾಮಣಿ, ಶ್ರೀಮಾನ್, ನ್ಯಾಯೋ, ನೇತಾ, ಸಮೀರಣ ಅಂತ ವಿಷ್ಣು ಸಹಸ್ರನಾಮದ ಕೆಲವು ಶಬ್ದಗಳನ್ನು ಹೇಳ್ತಾನೆ.
ಅದರಲ್ಲಿ ದಾಸರು ಅಗ್ರಣಿ ಮತ್ತು ಗ್ರಾಮಣಿ ಅನ್ನೋ ಎರಡು ಹೆಸರುಗಳನ್ನ ಇಲ್ಲಿ ನೆನಪು ಮಾಡ್ಕೊಂಡಿದ್ದಾರೆ. ಗ್ರಾಮಪತಿ ಏನಿರ್ತಾನಲ್ಲ, ಗ್ರಾಮದ ಮುಖಂಡ, ಅವನೊಳಗೆ ಅಗ್ರಣಿ ಅನ್ನೋ ಶಬ್ದದಿಂದ ಇದ್ದಾನೆ. ಅಗ್ರಣಿ ಅಂತಂದ್ರೆ ಅಗ್ರ ಅಂದ್ರೆ ಮುಂದೆ, ಮುಂದೆ ನಿಂತ್ಕೊಂಡು ಎಲ್ಲರನ್ನು ಮುನ್ನಡೆಸುವವನು, ಅವನಿಗೆ ಅಗ್ರಣಿ ಅಂತ ಹೆಸರು. ಗ್ರಾಮಪತಿ, ಗ್ರಾಮದ ಮುಖ್ಯಸ್ಥನೊಳಗೆ ಈ ಶಬ್ದದಿಂದ ಇದ್ದಾನೆ. ಅಗ್ರಣಿ ಅನ್ನೋ ಶಬ್ದ ವಿಷ್ಣು ಸಹಸ್ರನಾಮದ್ದು. ಇನ್ನ ಗ್ರಾಮಣಿ ಎನಿಸುವನು ಜನರುಗಳು, ಗ್ರಾಮದ ಎಲ್ಲಾ ಜನರು ಇದ್ದಾರಲ್ಲ, ಉಳಿದ ಜನರು, ಅವರೊಳಗೆ ಈ ಭಗವಂತನ ರೂಪ ಇದೆ. ಹಾಗಾಗಿ ಗ್ರಾಮಣಿ ಅಂತ ಅವನಿಗೆ ಹೆಸರು. ಅದು ಯಾಕೆ ಅಂತಂದ್ರೆ ಗ್ರಾಮಂ ನಯತೀತಿ ಗ್ರಾಮಣೀಹಿ, ಇಡೀ ಗ್ರಾಮವನ್ನೇ ಈತ ಮುನ್ನಡೆಸ್ತಾನೆ. ಗ್ರಾಮದ ಪ್ರತಿಯೊಬ್ಬರಲ್ಲಿಯೂ ಕೂಡ ಇದ್ದು ಅವರಿಗೆ ಮುನ್ನಡೆಸುವನಾದ್ರಿಂದ, ಅವ್ರ ಕೈಯಿಂದ ಕೆಲಸ ಮಾಡಿಸುವನಾದ್ರಿಂದ ಗ್ರಾಮಣಿ ಅಂತ ಅವ್ರಿಗೆ ಹೆಸರು. ಗ್ರಾಮದ ಮುಖ್ಯಸ್ಥನಲ್ಲಿದ್ದ ಶಬ್ದಕ್ಕೆ ಗ್ರಾಮ ಅಗ್ರಣಿ ಅಂತ ಹೆಸರು. ಈಗ ಇಲ್ಲಿ ಗ್ರಾಮ ಅಂತಂದ್ರೆ ಈ ಹಳ್ಳಿಗಳು ಇಷ್ಟೇ ಅರ್ಥ ಇಟ್ಕೊಳ್ಳೋದಕ್ಕಿಂತ ಇನ್ನೂ ಹೆಚ್ಚಿನ ಅರ್ಥ ಇರ್ತದೆ. ವಿಷ್ಣು ಸಹಸ್ರನಾಮಕ್ಕೆ ಪ್ರತಿಯೊಂದು ಶಬ್ದಕ್ಕೂ 100 ಅರ್ಥ. ಹಾಗಾಗಿ ಗ್ರಾಮ ಅಂತಂದ್ರೆ ಗುಂಪು ಅಂತ ಅರ್ಥ. ಗ್ರಾಮ ಅಂತ ಯಾವುದು? ಇಂದ್ರಿಯಗಳ ಗುಂಪು, ಸತ್ವಾಭಿಮಾನಿ ದೇವತೆಗಳ ಗುಂಪು, ಹೀಗೆ ನಾನಾ ಥರದ ಗುಂಪುಗಳು, ಸಚ್ಛಕ್ತಿಗಳು. ನಮ್ಮ ಸೇನಾಭ್ಯ ಸೇನಾಪತಿಭ್ಯಶ್ಚ ಅಂತ ರುದ್ರಾಧ್ಯಾಯನ್ನು ವರ್ಣನೆ ಮಾಡ್ತದೆ. ಸೈನ್ಯ ಅಂದ್ರೆ ಯಾವುದೋ ಒಂದು ಸೈನ್ಯ, ಯಾವುದೋ ರಾಜನ ಸೈನ್ಯ ಅರ್ಥ ಅಲ್ಲ. ಸಾತ್ವಿಕ ಶಕ್ತಿಗಳು, ದೈವೀ ಶಕ್ತಿಗಳೇನಿವೆ ಅವುಗಳಿಗೆ ಆತ ನಾಯಕ ಅಂತ ಅರ್ಥ. ಹಾಗೆ ಗ್ರಾಮ ಅಂತಂದ್ರೆ ತತ್ವಾಭಿಮಾನಿ ದೇವತೆಗಳ ಗುಂಪು. ಅದನ್ನ ವಿಷ್ಣು ಸಹಸ್ರನಾಮದ ಸತ್ಯಸಂಧ ಸ್ವಾಮಿಗಳ ಭಾಷ್ಯ ಇದೆ, ಅದರಲ್ಲಿ ಹೀಗೆ ಅರ್ಥ ತಿಳ್ಕೊಳ್ಬಹುದು. ಇನ್ನು ಬೇರೆ ಬೇರೆಯವರು ಬೇರೆ ಬೇರೆ ಥರದ ಅರ್ಥಗಳನ್ನು ಬರೀತಾರೆ. ಸಾಧ್ಯವಾದಷ್ಟು ಹೆಚ್ಚಿನ ಅನುಸಂಧಾನಗಳನ್ನು ಮಾಡಬಹುದು. ಇಲ್ಲಿ ಅಗ್ರಣಿ ಅಂತಂದ್ರೆ ದಾಸರು ಹೇಳಿದ ಅರ್ಥ ಗ್ರಾಮದ ಮುಖ್ಯಸ್ಥನೊಳಗಿದ್ದಾರೆ ಅಂತ. ಇಲ್ಲಿ ಸ್ವಾಮಿಗಳು ಹೇಳಿದ ಅರ್ಥ ಅಗ್ರೇ ಪ್ರಥಮೇ ನಯತೀತಿ ಅಗ್ರಣೀಹಿ. ಬರೇ ಗ್ರಾಮವನ್ನಷ್ಟೇ ಮತ್ತು ಗ್ರಾಮದ ಮುಖ್ಯಸ್ಥನನ್ನಷ್ಟೇ ಅಲ್ಲ, ಇಡೀ ಜಗತ್ತನ್ನು ಮುನ್ನಡೆಸ್ತಾನೆ. ಹಾಗಾಗಿ ಅವನನ್ನ ಅಗ್ರಣಿ ಅಂತ ಅನ್ಬೇಕು. ಬಹಳ ಮೊದಲು ಇದ್ದವನು. ನಾಸದಾಸೀನ್ ನೋಸದಾಸೀತ್ ನಾಸೀದ್ರಜ ನವ್ಯೋಮಾಪರೋಯತ ವಾಸುದೇವ ಇದಮಗ್ರ ಆಸೀತ್. ಇದು ಅರ್ಥ, ನಿಜವಾದ ಅರ್ಥ. ಗ್ರಾಮಪತಿಯೊಳಗಿದ್ದಾನೆ, ಯಾವುದೋ ಕಮಾಂಡರ್ನಲ್ಲಿ ದಂಡನಾಯಕನಲ್ಲಿದ್ದಾನೆ, ಅದು ಬಹಳ ಕೆಳಮಟ್ಟದ ಅರ್ಥ ಆಯ್ತು. ಆವಾಗ ಸತ್ಯ ಇರಲಿಲ್ಲ, ಅಸತ್ಯ ಇರಲಿಲ್ಲ. ಸತ್ ಅಂದ್ರೆ ಯಾವುದು? ಮೂರ್ತಂ ಸದಿತಿ ಸಂಪ್ರೋಕ್ತಂ ಅಮೂರ್ತಂ ಅಸದುಚ್ಯತೆ ಮೂರ್ತಾಮೂತೆ ಬ್ರಹ್ಮ ನಸತ್ತಂ ನಾಸದುಚ್ಯತೆ ಅಂತ ವಿಷ್ಣು ತತ್ವನಿರ್ಣಯದಲ್ಲಿ ಆಚಾರ್ಯರು ಉದಾಹರಿಸಿದಂಥ ಒಂದು ವಾಕ್ಯ. ಪೃಥ್ವಿ, ಅಪ್ಪು, ತೇಜಸ್ಸು. ಪೃಥ್ವಿ, ಜಲ, ತೇಜಸ್ಸು, ಈ ಮೂರಕ್ಕೆ ಸತ್ ಅಂತ ಕರೀತಾರೆ. ಯಾಕೆಂದ್ರೆ ಇವುಗಳು ನಮ್ಮ ಕಣ್ಣಿಗೆ, ನಮ್ಮ ಸ್ಪರ್ಶಕ್ಕೆ ಗೋಚರ ಆಗುವಂಥವು. ಒಂದು ಮೂರ್ತ ಸ್ವರೂಪ ಇದಕ್ಕಿದೆ. ಹಾಗಾಗಿ ಇವುಗಳನ್ನ ಸತ್ ಅಂತ ಹೇಳ್ತಾರೆ. ಮೂರ್ತಂ ಸದಿತಿ ಸಂಪೂಕ್ತಂ ಅಮೂರ್ತಂ ಅತದುಚ್ಯತೆ. ಅಮೂರ್ತ ಅಂದ್ರೆ ಯಾವುದು? ಆಕಾಶ ಮತ್ತು ವಾಯು. ಅವೆರಡು ನಮಗೆ ಕೈಗೆ ಗೋಚರ ಆಗುವಂಥವಲ್ಲ. ಅದು ಸ್ಪರ್ಶ, ಆಕಾಶದ ಗುಣ, ಶಬ್ದ ಮತ್ತೆ ವಾಯುವಿನ ಗುಣ ವ್ಯಕ್ತ ಆಗುವುದೇ ಹೊರತು ಅವೆರಡು ಸಂಗತಿಗಳು ನಮಗೆ ಪೃಥ್ವಿ, ಅಪ್ಪು, ತೇಜಸ್ಸಿನಂತೆ ವ್ಯಕ್ತವಾದವುಗಳಲ್ಲ. ಹಾಗಾಗಿ ಅವುಗಳನ್ನು ಅಸತ್ ಅಂತಾರೆ. ಆವಾಗ ನಾಸದಾಸೀತ್ ನೋಸದಾಸೀತ್, ಆವಾಗ ಸತ್ತು ಇರಲಿಲ್ಲ, ಅಸತ್ತು ಇರಲಿಲ್ಲ. ವಾಸುದೇವ ಇದಮಗ್ರ ಆಸೀತ್. ನಾನು ಈ ಎರಡು ಉಪನಿಷತ್ತಿನ ಶ್ಲೋಕಗಳನ್ನ ಹೇಳ್ತಿದ್ದೇನಲ್ಲ, ಪ್ರಾಯ ಮರವಿನ ಕಾರಣದಿಂದಾಗಿ ಮೊದಲಿನ ಅರ್ಧವನ್ನು ಬೇರೆ ಉಪನಿಷತ್ತಿಂದು, ಎರಡನೇ ಅರ್ಧ ಮತ್ತೊಂದು ಉಪನಿಷತ್ತಿಂದ ಹೇಳ್ತಿದ್ದೇನೆ ಅಂತ ನಂಗೆ ಸಂಶಯ ಇದೆ. ಇದು ತಪ್ಪೇನಲ್ಲ, ಅರ್ಥ ಎರಡಕ್ಕೂ ಹೊಂದಾಣಿಕೆ ಇದೆ. ಈಗ ಅವಾಗ ಸತ್ತು ಇರಲಿಲ್ಲ, ಅಸತ್ತು ಇರಲಿಲ್ಲ. ಕೆಲವರು ಅಸತ್ತು ಅಂದ್ರೆ ಪೃಥ್ವಿ, ಅಪ್ಪು, ತೇಜಸ್ಸು ಅನ್ನೋ ಅರ್ಥವನ್ನು ತಿಳ್ಕೊಳ್ಳದೆ, ಅಸತ್ ಅಂತಂದ್ರೆ ವಾಯು ಮತ್ತು ಆಕಾಶ ಅಂತ ಅರ್ಥ ತಿಳ್ಕೊಳ್ಳದೇನೆ ಆವಾಗ ಸತ್ಯವೂ ಇರಲಿಲ್ಲ, ಅಸತ್ಯವೂ ಇರಲಿಲ್ಲ, ಈ ಜಗತ್ತೆಲ್ಲವೂ ಶೂನ್ಯವಾಗಿತ್ತು, ಮುಂದೆಯೂ ಶೂನ್ಯವಾಗಿತ್ತು ಅಂತ ಹೀಗೆಲ್ಲ ಅರ್ಥ ಮಾಡ್ತಾರೆ. ಆ ವೇದವಾಕ್ಯಗಳಿಗೆ ಅರ್ಥ ಮಾಡುವಾಗ ಮತ್ತೊಂದು ವೇದ ಭಾಗದಲ್ಲಿ ಆ ವೇದ ಏನು ಹೇಳಿದೆ ಅಂತ ನೋಡಬೇಕು, ಪುರಾಣ ಏನು ಹೇಳಿದೆ ಅಂತ ನೋಡಬೇಕು, ಅದನ್ನೆಲ್ಲ ನೋಡಿ ಅರ್ಥ ಮಾಡಬೇಕು. ಆಗ ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ ಅನ್ನೋ ಪಂಚಮಹಾಭೂತಗಳಿರಲಿಲ್ಲ. ಇದ್ದದ್ದು ವಾಸುದೇವ ಇದಮಗ್ರ ಆಸೀತ್. ಅವನು ವಾಸುದೇವೋವ ಇದಮಗ್ರ ಆಸೀತ್, ಅವನೊಬ್ಬನೇ ಇದ್ದ. ಹಾಗಾಗಿ ಅವನನ್ನು ಅಗ್ರಣಿ ಅಂತ ಕರಿಬೇಕು. ಅಗ್ರಣೀಹಿ. ಮುಂದೆ ಗ್ರಾಮಣೀಹಿ. ಗ್ರಾಮ ಅಂದ್ರೆ ಭೂತಗ್ರಾಮ. ಇವೆಲ್ಲ ಪಂಚಮಹಾಭೂತಗಳು, ಭೂತ ಅಂತಂದ್ರೆ ಇವುಗಳು ಕೂಡ ಏಕೋ ವಿಷ್ಣು ಮಹದ್ಭೂತಂ ಪೃಥಕ್ ಭೂತಾನ್ಯನೇಕಶಃ. ನಾವೆಲ್ಲ ಭೂತಗಳೇ.
ನಮ್ಮ ಗುಂಪನ್ನು ಆತ ಮುನ್ನಡೆಸ್ತಾನೆ. ಮುನ್ನಡೆಸೋದ್ರಿಂದ ಆತನನ್ನ ಗ್ರಾಮಣಿ ಅಂತ ಈ ಶಬ್ದದಿಂದ ಕರೀತಾರೆ. ಮುಂದೆ ಅಲ್ಲೊಂದು ಶ್ರೀಮಾನ್ ಅಂತ ಹೆಸರಿದೆ. ಇಲ್ಲಿ ನೋಡ್ರಿ, ಗ್ರಾಮ ಉಪಗ್ರಾಮಗಳೊಳಗೆ ಶ್ರೀಮಾನ್ ಎನಿಸುತ್ತಿಪ್ಪ, ಅದು ಕೂಡ ಈ ಶ್ಲೋಕದ್ದೇ. ಗ್ರಾಮಗಳು ಉಪಗ್ರಾಮಗಳು, ಸಣ್ಣ ಸಣ್ಣ ಹಳ್ಳಿಗಳು, ತಹಸೀಲ್ಗಳು ಅಂತೆಲ್ಲ ಇರ್ತಾವಲ್ಲ, ಅಲ್ಲೆಲ್ಲ ಶ್ರೀಮಾನ್ ಅನ್ನೋ ಹೆಸರಿನಿಂದ ಇದ್ದಾನೆ ಭಗವಂತ. ಇದ್ದಾನೆ, ಇಲ್ಲ ಅಂತಲ್ಲ. ಮತ್ತು ಒಂದು ಅರ್ಥ ಏನು ಅಂತಂದ್ರೆ, ಶ್ರೀ ಅಂತಂದ್ರೆ ಇದು ನೋಡಿ, ಈಗ ಒಂದು ನಾನು ಆ ಗೋಕಾಕ್ನಲ್ಲಿ ಆ ವೆಂಕಟೇಶ್ ಪುರಾಣ ನಡೆದಾಗ ಶ್ರೀವತ್ಸ ಚಿನ್ನದ ಬಗ್ಗೆ ಹೇಳಿದ್ನಲ್ಲ, ಅದನ್ನು ಇನ್ನೊಂದ್ಸರಿ ಹೇಳೋ ಪ್ರಸಂಗ ಬಂದಿದೆ. ಇಲ್ಲಿ ಇನ್ನೊಂದ್ಸರಿ ಹೇಳ್ತೇನೆ. ಮತ್ತೂ ಒಂದ್ಸರಿ ಹೇಳೋ ಪ್ರಸಂಗನೂ ಬರ್ಬೋದು ಇಲ್ಲಿ, ಅದು ಇನ್ನಷ್ಟು ವಿಸ್ತಾರವಾಗಿ ನನಗೆ ತಿಳುವಳಿಕೆ ಬಂದಾಗ. ಶ್ರೀಮಾನ್ ಅಂತಂದ್ರೆ ತಹಸೀಲ್ಗಳಲ್ಲಿ, ಜಿಲ್ಲೆಗಳಲ್ಲಿ, ಗ್ರಾಮಗಳಲ್ಲಿದ್ದಾನೆ, ಅದೊಂದು ಅರ್ಥ ಸರಿಯೇ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಶ್ರೀ ಅಂದ್ರೆ ಲಕ್ಷ್ಮೀ ದೇವಿಯನ್ನು ತನ್ನ ಹೃದಯದಲ್ಲಿ ಇಟ್ಕೊಂಡವನು ಅಂತ ಅರ್ಥ. ಭಗವಂತನಿಗೆ ರಾಮ, ಕೃಷ್ಣ ಇತ್ಯಾದಿ ರೂಪಗಳಿವೆ. ಸೀತೆ ಮತ್ತು ರುಕ್ಮಿಣಿ, ಸತ್ಯಭಾಮಿ ಮೊದಲಾದ ಹೆಸರಿನಿಂದ, ಮತ್ತು ವೇದವ್ಯಾಸನಿಗೆ ಅಭ್ರಣಿ ಅನ್ನೋ ಹೆಸರಿನಿಂದ ಲಕ್ಷ್ಮೀದೇವಿ ಸೇವೆ ಮಾಡ್ತಿದ್ದಾಳೆ. ಭಗವಂತನ ಅನಂತ ರೂಪಗಳಿಗೂ ಕೂಡ ಲಕ್ಷ್ಮೀದೇವಿ ಒಂದೊಂದು ರೂಪ ಜೊತೆಗಾತಿಯಾಗಿರ್ತದೋ ಹೇಗೆ ಅಂತ ಒಂದು ಸರಿ ನನಗೆ ಸಂಶಯ ಬಂದು ಅದ್ರ ಬಗ್ಗೆ ನೋಡಿದೆ. ಸರ್ವಮೂಲ ಎಲ್ಲ ಹುಡುಕ್ಬೇಕು ಅಂತ ಹೋದರೆ ಸಿಗಲಿಲ್ಲ. ಕೆಲವು ವಿದ್ವಾಂಸರನ್ನು ಕೇಳಿದಾಗ, ನಮ್ಮ ಗುರುಗಳನ್ನೆಲ್ಲರನ್ನು ಕೇಳಿದಾಗ, ಭಗವಂತನ ಪ್ರತಿಯೊಂದು ರೂಪಕ್ಕೂ ಕೂಡ ಒಂದೊಂದು ಲಕ್ಷ್ಮೀದೇವಿ ರೂಪ ಇದ್ದೇ ಇರ್ತದೆ ಅಂತ ನೀನು ಅಭಿಪ್ರಾಯಪಟ್ಟದ್ದು ಸರಿ ಇದೆ. ಇಷ್ಟೇ. ಹಾಗಾದರೆ ಈ ಸನತ್ ಕುಮಾರ ಅನ್ನೋ ರೂಪ ಇದೆ. ಸನತ್ ಕುಮಾರ ಅನ್ನೋ ರೂಪ ಅಖಂಡ ಬ್ರಹ್ಮಚರ್ಯವನ್ನು ಪಾಲನೆ ಮಾಡಿ, ಆ ಬ್ರಹ್ಮಚರ್ಯವನ್ನು ಹೇಗೆ ಪಾಲನೆ ಮಾಡಬೇಕು ಅಂತ ಚತುರ್ಮುಖಾದಿಗಳಿಗೆ ಉಳಿದವರಿಗೆಲ್ಲರಿಗೂ ತಿಳಿಸಿಕೊಟ್ಟಿತು ಅಂತ ಬಂತಲ್ಲ, ಅದಕ್ಕೂ ಭಗವಂತನ ರೂಪ ಇರ್ತದೋ ಹೇಗೆ ಇದ್ರೆ, ಮುಖ್ಯ ಪ್ರಾಣ ಹುಟ್ಟಿ ಬಂದಾಗ ಹನುಮಂತ ಆದಾಗ ಅವನಿಗೆ ಜೊತೆಗಾತಿ ಇರಲಿಲ್ಲ, ಮತ್ತೆ ಮಧ್ವ ಆದಾಗಲೂ ಅವನಿಗೆ ಜೊತೆಗಾತಿ ಇರಲಿಲ್ಲ. ಕೇವಲ ಭೀಮ ಆದಾಗ ಅವನಿಗೆ ಪತ್ನಿಯರಿದ್ರು. ಹಾಗೆ ಪರಮಾತ್ಮಂದು ಏನು ವ್ಯವಸ್ಥೆ ಅಂತ ನನಗೆ ತಿಳ್ಕೊಳ್ಬೇಕು ಅಂತ ಪ್ರಶ್ನೆ ಬಂದಾಗ, ಯಾವತ್ತೂ ಕೂಡ ಲಕ್ಷ್ಮಿ ಒಂದಲ್ಲ ಒಂದು ರೂಪ ಅದನ್ನ ಜೊತೆಗೆ ಇದ್ದೇ ಇರ್ತದೆ. ಇಷ್ಟೇ ವ್ಯತ್ಯಾಸ, ರಾಮ, ಕೃಷ್ಣ, ವರಾಹ, ನರಸಿಂಹ ಇತ್ಯಾದಿ ರೂಪಗಳಲ್ಲಿ ತೊಡೆ ಮೇಲೆ ಇರ್ತಾಳೆ. ಉಳಿದ ರೂಪಗಳಲ್ಲಿ, ಸನತ್ ಕುಮಾರ ಮೊದಲಾದ ರೂಪಗಳಲ್ಲಿ ತೊಡೆ ಮೇಲೆ ಇಲ್ಲದೇ ಇರಬಹುದು, ಇಲ್ಲದೇ ಇದ್ರೂ ಕೂಡ ಎದೆಯಲ್ಲಿ ಇರ್ತಾಳೆ. ಆ ಎದೆಯಲ್ಲಿರುವ ರೂಪವನ್ನು ಯಾವತ್ತೂ ಕೂಡ ಭಗವಂತ ಬಿಟ್ಟುಕೊಡೋದೇ ಇಲ್ಲ. ಅದು ಶ್ರೀಮಾನ್. ಶ್ರೀಮಾನ್ ಅನ್ನುವ ಶ್ರೀವತ್ಸ ಚಿಹ್ನದ ರೂಪದಲ್ಲಿ ಆ ಲಕ್ಷ್ಮೀ ದೇವಿಯನ್ನು ನಿತ್ಯಂ ಧತ್ತೆ ಜನಾರ್ದನ. ಭಾಗವತದಲ್ಲಿ ಒಂದು ಶ್ಲೋಕ ಇದೆ. ಭಗವಂತ ಶ್ರೀವತ್ಸ ಕೌಸ್ತುಭಾಭ್ಯಾಂತು ವಿನಾಭಾವಂ ಪ್ರದರ್ಶಯನ್ ಅಂತ. ಶ್ರೀವತ್ಸವನ್ನ ಮತ್ತು ಕೌಸ್ತುಭವನ್ನ ಆತ ಯಾವತ್ತೂ ಕೂಡ ಧಾರಣೆ ಮಾಡೇ ಇರ್ತಾನೆ. ಶ್ರೀವತ್ಸ ಕೌಸ್ತುಭಗಳಿಂದ ವಿನಾಭಾವ ಅಂದ್ರೆ ಅವುಗಳನ್ನು ಬಿಟ್ಟು ಇರ್ತಾನೆ ಅಂತ ಅರ್ಥ. ಆ ಶ್ಲೋಕ ಮಾಡಿದ್ರೆ ಶ್ರೀವತ್ಸವನ್ನ ಮತ್ತು ಕೌಸ್ತುಭವನ್ನು ಬಿಟ್ಟಿರ್ತಾನೆ ಅಂತ ಈಗ ಒಂದು ಅರ್ಥ ಆಗೋ ಸಾಧ್ಯತೆ ಇದೆ. ಆಚಾರ್ಯರು ಅಲ್ಲೊಂದು ಅರ್ಥ ಹೇಳ್ಕೊಡ್ತಾರೆ. ವಿನಃ ಅಂತಂದ್ರೆ ಬಿಟ್ಟು ಅಂತ ಅರ್ಥ ಅಲ್ಲ, ಅವುಗಳಿಗಿಂತ ಶ್ರೇಷ್ಠತೆ ಅಂತ ಅರ್ಥ. ಭಗವಂತ ನಿತ್ಯ ಕೌಸ್ತುಭವನ್ನ ಮತ್ತು ಶ್ರೀವತ್ಸವನ್ನ ತನ್ನ ಧಾರಣೆ ಮಾಡ್ತಾನೆ ಇರ್ತಾನೆ. ಪ್ರಕೃತಿ ಮತ್ತು ಪುರುಷ, ಪ್ರಕೃತಿ ಅಂದ್ರೆ ಲಕ್ಷ್ಮೀದೇವಿ, ಪುರುಷ ಅಂತಂದ್ರೆ ಚತುರ್ಮುಖ ಬ್ರಹ್ಮ, ಅವರಿಬ್ಬರು ಈ ಶ್ರೀವತ್ಸಕ್ಕೆ, ಲಕ್ಷ್ಮೀದೇವಿ ಶ್ರೀವತ್ಸಕ್ಕೆ ಮತ್ತು ಚತುರ್ಮುಖ ಬ್ರಹ್ಮ ಏನಿದ್ದಾನೆ ಆತ ಕೌಸ್ತುಭಕ್ಕೆ ಅಭಿಮಾನಿ ದೇವತೆಗಳು. ಅವರಿಬ್ಬರು ಯಾವತ್ತೂ ಕೂಡ ತನ್ನ ಅಧೀನರು ಅಂತ ತೋರಿಸ್ಲಿಕ್ಕೆ, ವಿನಾಭಾವ ಅಂದ್ರೆ ತಾನು ಅವ್ರಿಗಿಂತ ಶ್ರೇಷ್ಠ ಅಂತ ತೋರಿಸ್ಲಿಕ್ಕೆ, ಅವ್ರಿಗಿಂತ ಹೊರತಾಗಿ ಅಂತ ಅರ್ಥ ಅಲ್ಲ. ಅದಕ್ಕೆ ಆಚಾರ್ಯರು ಬೇರೆ ಶ್ಲೋಕವನ್ನು ಉದಾಹರಣೆ ಕೊಟ್ಟು ಅಲ್ಲಿ ಹೇಳ್ತಾರೆ, ಮತ್ತೊಂದ್ಸರಿ ಬಂದಾಗ ಹೇಳ್ತೇನೆ ನಾನು. ಅಂತೂ ಆ ಶ್ರೀವತ್ಸ ಮತ್ತು ಕೌಸ್ತುಭವನ್ನು ಮಾತ್ರ ಯಾವತ್ತೂ ಬಿಟ್ಟಿರೋದಿಲ್ಲ. ಅದು ವೇದವ್ಯಾಸ ರೂಪ ಇರಲಿ, ಸನತ್ ಕುಮಾರ ರೂಪ ಇರಲಿ, ಎಲ್ಲ ಕಡೆ ಕೂಡ ಶ್ರೀವತ್ಸವನ್ನ ಮತ್ತು ಕೌಸ್ತುಭವನ್ನು ಧಾರಣೆ ಮಾಡೇ ಮಾಡ್ತಾನೆ. ಈಗ ನೀವು ಇದು ವೇದವ್ಯಾಸಾದ ರೂಪಗಳನ್ನು ಧ್ಯಾನ ಮಾಡುವಾಗ ಈ ಥರ ಧ್ಯಾನ ಮಾಡಬೇಕು. ಹಾಗಾಗಿ ಜ್ಞಾನಿಗಳಾದವರು ಹಳೆಯ ವೇದವ್ಯಾಸನ ರೂಪಗಳನ್ನು ಇತ್ಯಾದಿಗಳನ್ನು ಧಾರಣೆ ಮಾಡಿದಾಗ ಅಲ್ಲಿ ನೋಡಬೇಕು, ಒಂದು ಆ ಕೌಸ್ತುಭ ಅನ್ನುವಂಥ ಮಣಿ ಅವನ ಎದೆ ಮೇಲೆ ಯಾವಾಗಲೂ ಇದ್ದೇ ಇರ್ತದೆ. ಅದನ್ನು ಚಿತ್ರಣ ಮಾಡಿರ್ತಾರೆ. ಸುಮಧ್ವಿಜಯದ 18ನೇ ಸರ್ಗದಲ್ಲಿಯೂ ಕೂಡ ಆ ವೇದವ್ಯಾಸರ ವರ್ಣನೆ ಇದೆ. ಆ ವೇದವ್ಯಾಸರ ವರ್ಣನದಲ್ಲಿ ಕೌಸ್ತುಭವನ್ನು ಅವರು ಧಾರಣೆ ಮಾಡಿದ್ರು ಅಂತಿದೆ. ಕೌಸ್ತುಭ ಯಾಕಂದ್ರೆ ಚತುರ್ಮುಖ ಬ್ರಹ್ಮನಿಗೆ ಅಭಿಮಾನಿ, ಚತುರ್ಮುಖ ಬ್ರಹ್ಮಾದಿಗೆ ಅಭಿಮಾನಿ. ಹಾಗಾಗಿ ಆ ಚತುರ್ಮುಖನ ಮೇಲಿನ ಪ್ರೇಮ ಮತ್ತು ಲಕ್ಷ್ಮೀದೇವಿ ಮೇಲಿನ ಪ್ರೇಮವನ್ನು ವ್ಯಕ್ತ ಮಾಡಲಿಕ್ಕಾಗಿ ಅವುಗಳನ್ನು ನಿತ್ಯಂ ಧತ್ತೆ ಜನಾರ್ದನ, ಯಾವತ್ತೂ ಕೂಡ ಕೌಸ್ತುಭ ಹೋದ್ರೆ ಅವನಲ್ಲಿ ಇದ್ದೇ ಇರ್ತದೆ. ಅದಕ್ಕಾಗಿ ಆ ಗೋಕಾಕಿನಲ್ಲಿ ಏನು ಹೇಳಿದ್ದೆ, ಪೂಜಾ ಮಾಡುವಾಗ ಆ ಭಗವಂತನಿಗೆ ಶ್ರೀವತ್ಸವನ್ನ ಮತ್ತು ಕೌಸ್ತುಭವನ್ನು ಅರ್ಪಣೆ ಮಾಡಬೇಕು. ಅದೇಗೆ ಅರ್ಪಣೆ ಮಾಡೋದು? ಅದಕ್ಕೆ ಮುದ್ರೆಗಳಿವೆ. ಸಾಮಾನ್ಯ ನಮ್ಮ ಮುದ್ರೆಗಳೆಲ್ಲ ಈಗ ಈ ನಿರ್ವಿಷೀಕರಣಾರ್ಥಂ, ಪವಿತ್ರೀಕರಣಾರ್ಥಂ ಇವಿಷ್ಟಕ್ಕೆ ನಿಂತು ಹೋಗಿವೆ. ಇನ್ನು ಅವಗುಂಠನ, ಸನ್ನಿರೋಧನ ಅವೆಲ್ಲ ಮುದ್ರೆಗಳಿವೆ. ಅದಲ್ಲದೆ ಶ್ರೀವತ್ಸ, ಕೌಸ್ತುಭ ಮೊದಲಾದ ಮುದ್ರಾಗಳಿವೆ. ಈಗ ಮಾಡಿ ತೋರಿಸಂದ್ರೆ ನನಗೂ ಬರೋದಿಲ್ಲ. ಬನ್ನಂಜೆ ಗೋವಿಂದಾಚಾರ್ಯದು ತಂತ್ರಸಾರ ಸಂಗ್ರಹದ್ದು ಕನ್ನಡ ಅನುವಾದದ ಪುಸ್ತಕ ಇದೆಯಲ್ಲ, ಅಲ್ಲಿ 2 ಮುದ್ರೆಗಳನ್ನು ಕೊಟ್ಟಿದ್ದಾರೆ.
ನಾವು ಕನಿಷ್ಠ ಪಕ್ಷ ವಿಶೇಷ ದಿನಗಳಲ್ಲಾದರೂ ಆ ಮುದ್ರೆಗಳನ್ನು ಮಾಡಿ ಭಗವಂತನಿಗೆ ಅನುಸಂಧಾನಪೂರ್ವಕವಾಗಿ ಸೇವಾ ಮಾಡೋದನ್ನು ರೂಢಿ ಮಾಡ್ಕೊಳ್ಬೇಕು. ಯಾಕಂದ್ರೆ ಬನ್ನಂಜೆ ಗೋವಿಂದಾಚಾರ್ಯಂಥ ಜ್ಞಾನಿಗಳು ಎಷ್ಟು ಕಷ್ಟಪಟ್ಟ ಅದನ್ನೆಲ್ಲ ಮಾಡಿದ್ದಾರೆ ಆ ಸಂಶೋಧನೆಗಳನ್ನ ಅಂತಂದ್ರೆ, ಗೋವಿಂದಾಚಾರ್ಯ ಒಂದು ಕಡೆ ಹೇಳ್ಕೊಂಡಿದ್ದಾರೆ, ಇದು ಶ್ರೀವತ್ಸ ಮುದ್ರೆ ಬಗ್ಗೆ ಇರ್ಬೋದು ಅಥವಾ ಕೌಸ್ತುಭ ಮುದ್ರೆ ಬಗ್ಗೆ ಇರ್ಬೋದು, ಯಾವುದ್ರ ಬಗ್ಗೆ ನನಗೆ ಸ್ಪಷ್ಟ ನೆನಪಿಲ್ಲ. ಗೋವಿಂದಾಚಾರ್ಯ ಬದ್ರಿ ಕ್ಷೇತ್ರಕ್ಕೆ ಹೋದಾಗ ಬದ್ರಿನಾರಾಯಣನ ಅರ್ಚಕರು, ಕೇರಳದ ಅರ್ಚಕರಿದ್ದಾರಲ್ಲ, ಅವರು ನಮಗೆ ಈ ಶ್ರೀವತ್ಸ ಮುದ್ರೆ ಅಥವಾ ಕೌಸ್ತುಭ ಮುದ್ರೆ ಅದ್ಯಾವುದೋ ಒಂದು, ಅದನ್ನು ಹೇಗೆ ಆ ಮುದ್ರೆಯನ್ನು ಅರ್ಪಣೆ ಮಾಡೋದು, ಆ ಚಿಹ್ನ ಹೇಳ್ಕೊಡ್ರಿ ಅಂತ ಇವ್ರನ್ನ ಕೇಳಿದ್ರು. ಇವರು ತನಗೂ ಕೂಡ ಅದು ಗೊಂದಲಕ್ಕೆ ಕಾರಣ ಆಗಿದೆ, ವಿಚಾರ ಮಾಡಿ ಹೇಳ್ತೀನಿ ಅಂತ ಅಂದು ಮುಂದೆ ಯಾರ್ಯಾರೋ ನರ್ತಕರೆಲ್ಲ ಇರ್ತಾರಲ್ಲ, ನರ್ತಕರು ಅಲ್ಲೆಲ್ಲ ಅಂಗಾಂಗ ಪ್ರದರ್ಶನ ಎಲ್ಲ ಇರ್ತದೆ, ಆ ಹಾವಭಾವಗಳು, ಮುದ್ರೆಗಳು ಎಲ್ಲದಕ್ಕೊಂದೊಂದು ಚಿಹ್ನೆಗಳಿರ್ತವೆ. ಆ ಅಭಿನಯ ಮಾಡೋರ್ನೆಲ್ಲರನ್ನೂ ಕೇಳಿದ್ರಂತ ಇವರು. ಇದೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಎಷ್ಟು ಕಷ್ಟಪಟ್ಟಿರ್ತಾನೆ ಒಬ್ಬ ಮನುಷ್ಯ ಅಂತ ನಮ್ಗೊಂದು ಓದಿ ಅರಗಿಸ್ಕೊಳ್ಳಿಕ್ಕೂ ಆಗೋಲ್ಲ. ಅಂಥ ಆಲಸ್ಯದೊಳಗೆ ನಾವು ಬಿದ್ದಿದ್ದೇವೆ. ಜ್ಞಾನಿಗಳಾದವರು ಇಷ್ಟಿಷ್ಟು ಕಷ್ಟಪಟ್ಟು ಸಂಶೋಧನೆ ಮಾಡಿರ್ತಾರೆ, ಅಂಥವ್ರು ನಾವು ನೆನಪು ಮಾಡ್ಕೊಳ್ಬೇಕು. ಅದರೊಳಗೆ ಯಾರ್ಯಾರೋ ನರ್ತಕಿಯನ್ನೆಲ್ಲ ಕೇಳಿ ಅವರಿಗೂ ಸಿಗದೇ ಇದ್ದಾಗ ಮತ್ತೆ ಯಾವ್ದಾವುದೋ ಗ್ರಂಥಗಳನ್ನೆಲ್ಲ ಆಲೋಚನೆ ಮಾಡಿ, ಗೋವಿಂದಾಚಾರ್ಯ ತಾನು 25 ವರ್ಷದವರಾಗಿದ್ದಾಗ ಮೊದಲೊಂದ್ಸರಿ ಪುಸ್ತಕ ಬರೆದಿದ್ರು. ಅದನ್ನ ಮುಂದೆ 3-4 ಮುದ್ರೆಗಳನ್ನು ಕಂಡಿತು ಆ ಪುಸ್ತಕ. ಇತ್ತೀಚೆಗೆ ಮತ್ತೆ ಅದು ಮುದ್ರಣ ಕಾಣುವಾಗ ಈಗೊಂದು 10 ವರ್ಷದಿಂದ, ಪ್ರಾಯ ಈಗ ಗೋವಿಂದಾಚಾರ್ಯಗೆ 78 ವರ್ಷ, ಸುಮಾರು 65-68ನೇ ವಯಸ್ಸಿನ ಸಂದರ್ಭ ಬಂದಾಗ ಮತ್ತೆ ಅದನ್ನ ಪುಸ್ತಕವನ್ನು ಹೆಚ್ಚಿನ ಅಂಶಗಳನ್ನು ಅದಕ್ಕೆ ಸೇರಿಸಿ, ಇಂಥ ಮುದ್ರೆಗಳನ್ನು ಸೇರಿಸಿ, ಪುರೋಹಿತರಿಗೆ ಉಪಯೋಗ ಆಗುವಂಥ ಕೆಲವು ಮಂಡಲಗಳೆಲ್ಲ ಸೇರಿಸಿ ಪುಸ್ತಕ ತಯಾರು ಮಾಡಿದ್ದಾರೆ. ಕನ್ನಡದಲ್ಲೇ ಇದು ಪುಸ್ತಕ. ವಿದ್ವಾಂಸರು ಅಲ್ಲದೇ ಇದ್ದವರು ಎಲ್ಲರಿಗೂ ಕೂಡ ಉಪಯೋಗ ಆಗುವಂಥ ಪುಸ್ತಕ. ಅದರಲ್ಲಿ ಈ ಮುದ್ರಾಗಳಿವೆ, ಶ್ರೀವತ್ಸ ಮತ್ತು ಕೌಸ್ತುಭ. ಬದ್ರಿನಾರಾಯಣ ಅರ್ಚಕರು ಗೋವಿಂದಾಚಾರ್ಯನ ಇವೆರಡರ ಪೈಕಿ ಯಾವ್ದು ಕೇಳಿದ್ರು ಅಂತ ನನಗೆ ನೆನಪಿಲ್ಲ, ಅಂತೂ ಎರಡನ್ನೂ ಅವರಲ್ಲಿ ತೋರಿಸಿದ್ದಾರೆ. ನಾವು ವಿಶೇಷ ದಿನಗಳಲ್ಲಿ ಆದರೂ ಭಗವಂತನಿಗೆ ಇದನ್ನ ಅರ್ಪಣೆ ಮಾಡಬೇಕು. ಇಲ್ಲದೇ ಇದ್ರೆ ತುಂಬಾ ಎಷ್ಟು ಖೇದ ಅನಿಸ್ತದೆ ಅಂದ್ರೆ ಕೆಲವೊಮ್ಮೆ ಅದನ್ನ ಯಾರ ಮುಂದೆ ಹೇಳ್ಕೋಬೇಕು ಅಂತ. ಯಾಕಂದ್ರೆ ಮೊದಲನೇದಾಗಿ ಜ್ಞಾನಿಗಳು ಮಾಡಿದ ಪುಸ್ತಕಗಳನ್ನು ಓದಿ ಅದನ್ನ ಅನುಸಂಧಾನ ಮಾಡ್ಕೊಳ್ಬೇಕು. ಇನ್ನು ಕೆಲವು ಕಡೆ, ಈಗ ನಾನು ವೇದವ್ಯಾಸನ ರೂಪ ಅಂತ ಹೇಳಿದೆ, ಈ ವೇದವ್ಯಾಸರ ಪ್ರತಿಮಾ, ಈ ಯಾದವಾರರು ವೇದವ್ಯಾಸರ ಭಕ್ತರು, ಅವರಿಗೆ ವೇದವ್ಯಾಸರು ಕೈ ನೀಡಿ ಅವ್ರನ್ನ ಉದ್ಧಾರ ಮಾಡಿದರು. ಅಂಥ ಅವರು ಶಾಸ್ತ್ರೋಕ್ತ ಮಾರ್ಗದಿಂದ ವೇದವ್ಯಾಸರ ಪ್ರತಿಮೆಯನ್ನು ನಿರ್ಮಾಣ ಮಾಡಿಸಿದ್ರು. ಆ ಪ್ರತಿಮಾ ಇವತ್ತು ಆ ಯಾದವಾರರ ವಂಶದ ಕವಲಗಳಿವೆ. ಅವ್ರಿಗೆ ಗಂಡು ಮಕ್ಕಳು ಇರಲಿಲ್ಲ, ಹೆಣ್ಮಕ್ಳ ಕವಲಗಳಿವೆ. ಒಂದು 3-4 ತಲೆಮಾರುಗಳಿವೆ ಇವತ್ತು. ಅದರಲ್ಲಿ ಒಂದು ಯಾವುದೋ ತಲೆಮಾರಿನಲ್ಲಿ ಆ ವೇದವ್ಯಾಸರ ಪ್ರತಿಮಾ ಇವತ್ತು ಬಂದು ಕೂತಿದೆ. ಆ ವೇದವ್ಯಾಸರ ಪ್ರತಿಮಾವನ್ನು ಪೂಜೆ ಮಾಡುವಂಥ ಆ ಕವಲಿನವರಿಗೆ ಶಾಸ್ತ್ರಜ್ಞಾನವೂ ಇಲ್ಲ, ಪೂಜಾದ ಸಂಪೂರ್ಣ ಜ್ಞಾನವೂ ಇಲ್ಲ. ತತ್ವನ್ಯಾಸ, ಮಾತಕನ್ಯಾಸ, ಆವಾಹನ, ವಿಸರ್ಜನೆ ಇವೆಲ್ಲ ಹೆಚ್ಚು ಸರಿಯಾಗಿ ಗೊತ್ತಿಲ್ಲ. ಅಂತೂ ಪುಸ್ತಕ ಒಂದು ಇಟ್ಕೊಂಡು ಹೀಗೆ ಏನೋ ಮಾಡ್ತಿರ್ತಾರೆ. ವಿದ್ವಾಂಸರಾದವರಿಗೆ ಮತ್ತೊಬ್ಬರಿಗೆ ಅದನ್ನು ಮಾಡಬೇಕು ಅಂತ ಅಪೇಕ್ಷೆ ಇದೆ. ನಾನು ಯಾರಿಗೆ ಹೆಸರು ಹೇಳ್ತಿದ್ದೀನಿ ನಿಮ್ಗೆ ಗೊತ್ತಾಯ್ತು. ಅವರಿಗೆ ಆ ಪ್ರತಿಮಾವನ್ನು ಅವ್ರು ಕೊಡ್ತಿಲ್ಲ, ಕೊಟ್ಟುಬಿಟ್ರೆ ನಮ್ಮ ಸತ್ತು ಹೋಗ್ತದಲ್ಲ ಅಂತ. ಇವರಿಗೆ ಮಾಡೋ ಶಕ್ತಿ ಇದೆ, ಜ್ಞಾನ ಇದೆ. ಅವರಿಗೆ ಶಕ್ತಿ ಇಲ್ಲ, ಜ್ಞಾನ ಇಲ್ಲ, ಪ್ರತಿಮಾ ಅಲ್ಲಿದೆ. ಇದು ಆ ವೇದವ್ಯಾಸ ಅಂತ ಆ ಜ್ಞಾನಿಗಳು ಮಾಡಿಸಿದಂಥ ಪ್ರತಿಮಾ. ನಾನು ಈ ವಿದ್ವಾಂಸರಿಗೆ ಏನು ಹೇಳಿದೆ, ಇರ್ಲಿ ಬಿಡ್ರಿ, ಯಾದವಾರರು ಮಾಡಿದ ಪ್ರತಿಮಾ, ಲೋಹದ ಪ್ರತಿಮಾ ಅಲ್ಲಿ ಉಳಿತು. ಯಾದವಾರರ ಸಾಕ್ಷಾತ್ ಪ್ರತಿಮಾ, ಅವರು ಭಾಗವತದ ವ್ಯಾಖ್ಯಾನ ಜೀವಂತ ಪ್ರತಿಮಾ, ಅದು ನಿಮ್ಮ ಕಡೆ ಉಳಿದಿದೆ. ಪ್ರತಿ ಸರಿ ಪೋಸ್ಟ್ ಪ್ರತಿಮೆ ಮಾಡ್ತೀರಿ, ವರ್ಷದಲ್ಲಿ 100 ಸರಿ, ಅದೆಷ್ಟೋ ಸರಿ. ಈಗ ಆ ವಿದ್ವಾಂಸರು 8 ಸರಿ ಮಾಡಿದಾರೋ ಭಾಗವತ ಸಪ್ತಾಹಗಳನ್ನ, ಅಷ್ಟೆಲ್ಲ ಮಾಡಿದ್ದೀರಿ. ನಿಮ್ಮ ಕಡೆಯಿಂದ ದೇವರು ಅಷ್ಟು ಸೇವಾ ತಗೊಂಡಿದ್ದಾನೆ. ಮತ್ತು ಯಾದವಾರರು ಮಾಡಿಕೊಟ್ಟಂಥ ಭಾಗವತದ ವ್ಯಾಖ್ಯಾನ ಜೀವಂತ ಪ್ರತಿಮಾ ಅದು ನಿಮ್ಮ ಕಡೆ ಉಳಿದಿದೆಯಲ್ಲ ಅಂತ ನಾನು ಅವರಿಗೆ ಒಂದು ಸಮಾಧಾನ ಹೇಳಿದೆ. ಆಮೇಲೆ ನಾನು ಹೇಳಿದಂತಲ್ಲ, ಅವರು ಸಮಾಧಾನ ಮಾಡ್ಕೋತಾರೆ. ಪ್ರಸಂಗ ಬಂತು ಅಂತ ಹೇಳಿದೆ. ನಮಗೆ ಸರಿಯಾಗಿ ಪೂಜೆ ಹೇಗೆ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ. ಅಂಥ ಅಜ್ಞಾನದೊಳಗೆ ನಾವು ಬಿದ್ದಿದ್ದೇವೆ. ಹೇಗೆ ಈಗ ಕೌಸ್ತುಭ, ಶ್ರೀವತ್ಸ ಮುದ್ರಾ ತೋರಿಸ್ರಿ ಅಂದರೆ ನಮಗೆ ತೋರಿಸೋ ಪರಿಸ್ಥಿತಿ ನಾವು ಇಲ್ಲ. ತಡೀರಿ, ಪುಸ್ತಕ ನೋಡಿ ಹೇಳ್ತೀನಿ ಅನ್ಬೇಕು. ಇಂಥವ್ರು ನಾವು ಅಷ್ಟು ಹೊತ್ತು ಪೂಜೆ ಮಾಡ್ತೀವಿ, ಇಷ್ಟು ಹೊತ್ತು ಪೂಜೆ ಮಾಡ್ತೀವಿ ಅಂತ ನಮ್ಮ ಬೆನ್ನು ನಾವೇ ತಟ್ಕೋತೀವಿ ಅಷ್ಟೇ ಅಂತ. ಅದು ಶ್ರೀಮಾನ್ ಅಂದರೆ ಶ್ರೀ ಲಕ್ಷ್ಮೀ ದೇವಿಯನ್ನ ತನ್ನ ಎದೆಯಲ್ಲಿ ಹೊತ್ತವನು. ಯಾವತ್ತು ತೊಡೆಯಲ್ಲಿ ಇರಬಹುದು, ಇಲ್ಲದೇ ಇರಬಹುದು, ಎದೆಯಲ್ಲಿ ಮಾತ್ರ ಯಾವತ್ತು ಇರ್ತಾಳೆ ಅಂತ ಭಗವಂತನ ಉಪಾಸನೆ ಮಾಡಬೇಕು. ಈಗ ಇಲ್ಲಿ 2 ಪ್ರಸಂಗಗಳು ಬಂತು. ಇದು ಶ್ರೀವತ್ಸ ಅನ್ನೋ ಚಿನ್ನದ ರೂಪದಲ್ಲಿ ಲಕ್ಷ್ಮೀ ದೇವಿ ಇರ್ತಾಳೆ ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ಶಾಸ್ತ್ರೀಯ ಸಂಗತಿಗಳನ್ನ ಹೇಳಬೇಕು. ನಾನು ತುಂಬ ಆಳವಾಗಿ ವಿಮರ್ಶೆ ಮಾಡಿದಾಗ, ನಮ್ಮ ಗುರುಗಳನ್ನೆಲ್ಲ ಕೇಳಿದಾಗ ಅವ್ರು ಒಬ್ಬೊಬ್ಬರು ಒಂದೊಂದು ಅಭಿಪ್ರಾಯ ಹೇಳಿದರು. ಇನ್ನೂ ಆಲೋಚನೆ ಮಾಡ್ತೇನೆ. ಇವತ್ತು ನಾನು ಏನದ್ರ ಬಗ್ಗೆ ನಿಷ್ಕರ್ಷೆ ಮಾಡ್ಕೊಂಡಿದ್ದೇನೆ ಅದನ್ನು ಇವತ್ತು ನಿಮ್ಮ ಎದುರಿಗೆ ಹೇಳ್ತೇನೆ. ಶ್ರೀವತ್ಸ ಚಿಹ್ನವನ್ನು ಭಗವಂತನಲ್ಲಿ ಅನುಸಂಧಾನ ಮಾಡ್ಕೊಳ್ಳುವಾಗ 2 ಥರದ ಶ್ರೀವತ್ಸಗಳನ್ನು ಅನುಸಂಧಾನ ಮಾಡಬೇಕು ಅಂತ ನಾನು ಅವತ್ತು ಹೇಳಿದೆ. ಅದು 2 ಥರದ ಶ್ರೀವತ್ಸಗಳು ಯಾವುದು ಅಂತಂದ್ರೆ, ಒಂದು ಭಗವಂತನ ಶರೀರದಿಂದ ಅಭಿನ್ನವಾದಂಥ ಶ್ರೀವತ್ಸ,
ಈ ಹರಿವಂಶದಲ್ಲಿ ಬಂದಂತೆ ಶ್ರೀವತ್ಸವಕ್ಷ ಶ್ರೀವಾಸಃ ಅಂತ ವಿಷ್ಣು ಸಹಸ್ರನಾಮ ಭಾಷ್ಯದಲ್ಲಿ ಇದೇ ಸತ್ಯಸಂಧ ಸ್ವಾಮಿಗಳು ಕೂಡ ಹೇಳಿದಂತೆ ಭಗವಂತನ ಎದೆಯಲ್ಲಿ ಬಿಳಿಯ ರೋಮಗಳ ಒಂದು ಸುಳಿ, ಅದು ಭಗವಂತನ ಶರೀರದಿಂದ ಅಭಿನ್ನ, ಅದು ಒಂದು ಶ್ರೀವತ್ಸ ಚಿಹ್ನ ಅಲ್ಲಿದೆ. ಅದನ್ನು ಒಂದು ಅನುಸಂಧಾನ ಮಾಡಬೇಕು. ಅದಂತೂ ಆತನ ಎದೆಯಲ್ಲಿ ಇದ್ದೇ ಇದೆ. ನಾವು ಭಗವಂತನಿಗೆ ಶ್ರೀವತ್ಸವನ್ನು ಅರ್ಪಣೆ ಮಾಡಬೇಕು ಅಂತಿದೆಯಲ್ಲ ಈಗ ನೋಡ್ರಿ. ಯಾಕಂದ್ರೆ ಆವಾಹನ, ಆಸನ, ಅರ್ಘ್ಯ, ಪಾದ್ಯ, ಸ್ನಾನ, ವಸ್ತ್ರ ಇವೆಲ್ಲ ಸಮರ್ಪಣೆ ಮಾಡ್ತಾ ಹೋಗ್ತೀವಿ. ಆವಾಗ ಕೌಸ್ತುಭ ಮತ್ತು ಶ್ರೀವತ್ಸವನ್ನು ಕೂಡ ಅರ್ಪಣೆ ಮಾಡ್ತೀವಿ. ಇಲ್ಲಿ ಶ್ರೀವತ್ಸವನ್ನು ಅರ್ಪಣೆ ಮಾಡೋದು ಅಂದ್ರೆ ಏನರ್ಥ? ಆ ಭಗವಂತನ ಎದೆಯಲ್ಲಿ ಬಿಳಿ ರೋಮಗಳ ರೂಪದಲ್ಲಿ ಒಂದು ಸುಳಿ ಇದೆಯಲ್ಲ, ಆ ಸುಳಿಯನ್ನು ಅರ್ಪಣೆ ಮಾಡೋದು ಅಂತ ಅರ್ಥ ಅಲ್ಲ ಇದಕ್ಕೆ. ಯಾಕಂದ್ರೆ ಭಗವಂತನನ್ನೇ ಭಗವಂತನ ಅರ್ಪಣೆ ಮಾಡೋದೇನು? ಹೊರಗಿಂದ ಬೇರೆ ಯಾವುದನ್ನಾದ್ರೂ ಅರ್ಪಣೆ ಮಾಡಬೇಕು, ಈ ಒಂದು ಪೀತಾಂಬರ ಇತ್ಯಾದಿಗಳನ್ನ. ಅದರಂತೆ ಶ್ರೀವತ್ಸವನ್ನು ಅರ್ಪಣೆ ಮಾಡೋದು ಅಂದ್ರೆ ಏನು? ಮುದ್ರೆಯ ರೂಪದಲ್ಲಿ ಅಂದ್ರೆ ಎರಡು ಥರದ ಶ್ರೀವತ್ಸಗಳಿವೆ. ಒಂದು ಸುಳಿಯ ರೂಪದಲ್ಲಿರುವ ಶ್ರೀವತ್ಸ, ಅದು ಭಗವಂತನ ಚಿನ್ಮಯ ಶರೀರದಿಂದ ಅಭಿನ್ನ. ಅದನ್ನು ಹಿಂದೊಮ್ಮೆ ಹೇಳಿದ್ದೆ ಇದೇ ಹರಿಕಥಾಮೃತಸಾರದ ಸಂದರ್ಭದಲ್ಲಿ. ಇನ್ನೊಂದು ಶ್ರೀವತ್ಸ ಅಂದ್ರೆ ಒಂದು ಜಡವಾದ ಆಭರಣ. ಈ ಶ್ರೀವತ್ಸ ಮತ್ತು ಕೌಸ್ತುಭ ಎರಡೂ ಕೂಡ ಜಡವಾದವುಗಳು. ಈ ಅಂದ್ರೆ ಜಡ ಅಂದ್ರೆ ಶುದ್ಧ ಸತ್ವಾತ್ಮಕವಾದದ್ದು. ಸತ್ವ, ರಜಸ್, ತಮಸ್ಸು ಅಂತ ಮೂರು ಏನಿವೆಲ್ಲ, ಅದರಲ್ಲಿ ಶುದ್ಧ ಸತ್ವಾತ್ಮಕವಾದಂಥ ಶುದ್ಧ ಸತ್ವ ಅಂತ ಒಂದು ಮೋಕ್ಷದಲ್ಲೇ ಉಪಲಬ್ಧ ಇರ್ತದೆ. ಅದರಿಂದ ಕೆಲವು ಜಡ ವಸ್ತುಗಳು ನಿರ್ಮಾಣಗೊಂಡಿರ್ತವೆ. ಅಲ್ಲಿ ಆ ಶುದ್ಧ ಸತ್ವಾತ್ಮಕವಾದಂತಹ ಶ್ರೀವತ್ಸವನ್ನ ಭಗವಂತನಿಗೆ ಅರ್ಪಣೆ ಮಾಡಬೇಕು. ಇದು ನನ್ನ ಆಲೋಚನೆ. ಇನ್ನೂ ಮುಂದಷ್ಟು ವಿದ್ವಾಂಸರ ಜೊತೆ ಯತಿಗಳ ಜೊತೆ ಇಲ್ಲ ನಾನು ಆಲೋಚನೆ ಮಾಡೋದಿದೆ. ಅಂತೂ ನಾವು ಮುದ್ರೆಯ ರೂಪದಲ್ಲಿ ಭಗವಂತನಿಗೆ ಅರ್ಪಣೆ ಮಾಡಬೇಕಾದ್ದೇನಿದೆ ಅದು ಜಡವಾದದ್ದು. ಇದಕ್ಕೆ ಲಕ್ಷ್ಮೀದೇವಿ ಅಭಿಮಾನಿ ಮತ್ತು ಆ ಜಡವಾದ ಕೌಸ್ತುಭಕ್ಕೆ ಬ್ರಹ್ಮ ಅಭಿಮಾನಿ. ಲಕ್ಷ್ಮೀದೇವಿ ಆ ಭಗವಂತನ ಚಿನ್ಮಯ ಶರೀರದಲ್ಲಿರುವಂತಹ ಶ್ರೀವತ್ಸ ಇದೆಯಲ್ಲ ಅದಕ್ಕೆ ಅಭಿಮಾನಿ ಅಲ್ಲ. ಯಾಕೆ ಅಭಿಮಾನಿ ಅಂತ ಏನರ್ಥ? ಈ ನಾನು ನಮ್ಮ ಗುರುಗಳನ್ನ ಒಬ್ಬರನ್ನ ಮಾತಾಡಿಸಿದಾಗ ಅವರು ಆ ಲಕ್ಷ್ಮೀದೇವಿ ಎರಡೂ ಶ್ರೀವತ್ಸಗಳಿಗೂ ಅಭಿಮಾನಿ ಅಂತ ಹೇಳಿದರು. ನನಗೆ ಅವರ ಅಭಿಪ್ರಾಯ ಒಪ್ಪಿಗೆ ಆಗಲಿಲ್ಲ. ಎರಡೂ ಶ್ರೀವತ್ಸಗಳಿಗೆ ಆಕೆ ಅಭಿಮಾನಿ ಅಲ್ಲ, ಜಡವಾದ ಶ್ರೀವತ್ಸಕ್ಕೆ ಮಾತ್ರ ಆಕೆ ಅಭಿಮಾನಿ. ಚಿನ್ಮಯವಾದ ಭಗವಂತನ ಶರೀರದಿಂದ ಅಭಿನ್ನವಾದ ಶ್ರೀವತ್ಸ ಇದೆಯಲ್ಲ ಅದಕ್ಕೆ ಅಭಿಮಾನಿ ಅಲ್ಲ. ಯಾಕೆಂದ್ರೆ ಅಭಿಮಾನಿ ಅನ್ನೋ ಶಬ್ದಕ್ಕೆ ಏನರ್ಥ? ಅಭಿಮಾನ ಅಂದ್ರೆ ಏನು? ಅದನ್ನ ಸ್ವಲ್ಪ ಶಾಸ್ತ್ರೀಯವಾಗಿ ಆಲೋಚನೆ ಮಾಡ್ತಾ ನೋಡಿದ್ರೆ, ತಾನು ತನಕ್ಕಿಂತ ಮೇಲಿನ ಒಂದು ಶಕ್ತಿಯಿಂದ ಹತೋಟಿ ಒಳಪಟ್ಟಿರ್ಬೇಕು, ನಿಯಮ್ಯವಾಗಿರ್ಬೇಕು, ಮತ್ತು ತನಗೆ ಅಧೀನದಲ್ಲಿರುವಂತಹ ಮತ್ತೊಂದು ತತ್ವವನ್ನ ನಿಯಮನ ಮಾಡ್ತಿರ್ಬೇಕು. ನಿಯಮ್ಯತ್ವೇಸತ್ತು ನಿಯಾಮಕತ್ವ ಅಂತ ಅರ್ಥ. ಹಾಗಾಗಿ ಲಕ್ಷ್ಮೀದೇವಿಯಿಂದ ಉಳಿದವರೆಲ್ಲರೂ ಅಭಿಮಾನಿಗಳು. ಪರಮಾತ್ಮ ಯಾವುದಕ್ಕೂ ಕೂಡ ಅಭಿಮಾನಿ ಅಲ್ಲ, ಅವನನ್ನು ಅಭಿಮಾನಿ ಅಂತ ಯಾವುದಕ್ಕೂ ಹೇಳೋದೇ ಇಲ್ಲ. ಲಕ್ಷ್ಮೀದೇವಿ ಪ್ರಕೃತಿಗೆ ಅವ್ಯಕ್ತ ತತ್ವಕ್ಕೆ ಅಭಿಮಾನಿ. ಮುಂದೆ ಚತುರ್ಮುಖ ಬ್ರಹ್ಮ ಮಹತ್ತತ್ವಕ್ಕೆ. ಹೀಗೆ ಪ್ರತಿಯೊಬ್ಬರದು ಪ್ರಾರಂಭ ಆಗ್ತದೆ. ತತ್ವನ್ಯಾಸ ಮಾಡುವಾಗ ಅದೇ ಬರಲಿದೆ. 12 ಶಕ್ತಿ ಮೊದಲಾದ 12 ರೂಪಗಳನ್ನ ಎದೆಯಲ್ಲಿ ಮಾಲಾಕಾರವಾಗಿ ಹೇಳಿ, ಆಮೇಲೆ ಅವ್ಯಕ್ತಾತ್ಮೆಯ ಲಕ್ಷ್ಮಿ, ಅವ್ಯಕ್ತ ತತ್ವಕ್ಕೆ ಅಭಿಮಾನಿ ದೇವತೆ ಆದವಳು ಲಕ್ಷ್ಮಿ, ಮುಂದೆ ಮಹತ್ತತ್ವಕ್ಕೆ ಬ್ರಹ್ಮವಾಯುಗಳು ಅಂತ ಹೀಗೆ ಬಲ ಎಡ ಹೆಗಲುಗಳನ್ನೆಲ್ಲ ಮುಟ್ಕೋತೀವಿ. ಇಲ್ಲಿ ಅಭಿಮಾನ ಅನ್ನೋದು ಪ್ರಾರಂಭ ಆಗೋದು, ಅಭಿಮಾನಿ ಅನ್ನೋ ಶಬ್ದದಿಂದ ನಾವು ಕರೆಯೋದು ಲಕ್ಷ್ಮಿಯಿಂದ ಪ್ರಾರಂಭ ಮಾಡ್ಕೊಂಡು ಹೋದವರನ್ನ. ಹಾಗಾಗಿ ಲಕ್ಷ್ಮೀದೇವಿ ತನಗಿಂತ ಹಿರಿಯನಾದಂತಹ ಪರಮಾತ್ಮನಿಂದ ನಿಯಮಳಾಗಿದ್ದಾಳೆ, ಅವನು ಹತೋಟಿ ಒಳಪಟ್ಟಿದ್ದಾಳೆ. ತನಗಿಂತ ಕೆಳಗಿರುವಂತಹ ಚತುರ್ಮುಖಾದಿಗಳಿಗೆ, ಸಮಸ್ತ ಜೀವಕೋಟಿಗೆ ನಿಯಾಮಕಳಾಗಿದ್ದಾಳೆ. ಹೀಗೆ ಮೇಲಿನವರೊಬ್ಬರು ಇರಬೇಕು, ಕೆಳಗಿನವರೊಬ್ಬರು ಇರಬೇಕು. ಅವರನ್ನ ಏನನ್ಬೇಕು? ಅಭಿಮಾನಿಗಳು ಅನ್ಬೇಕು. ಹಾಗೆ ಚತುರ್ಮುಖಾದಿಗಳು ಕೂಡ ಅವರಿಗೆ ಮೇಲಿನವರು ಲಕ್ಷ್ಮಿ ಮತ್ತು ಪರಮಾತ್ಮರಿದ್ದಾರೆ, ಕೆಳಗಿನವರು ಉಳಿದ ದೇವತೆಗಳಿದ್ದಾರೆ. ಇದು ಎಲ್ರಿಗೂ ಕೂಡ ಸಂಬಂಧಪಡ್ತಾ ಹೋಗ್ತದೆ. ಪರಮಾತ್ಮ ಮಾತ್ರ ಯಾವುದಕ್ಕೂ ಅಭಿಮಾನಿ ಅಲ್ಲ. ಈಗ ಲಕ್ಷ್ಮೀದೇವಿ ಪರಮಾತ್ಮ ಚಿನ್ಮಯ ಶರೀರ ಇದೆಯಲ್ಲ, ಆ ಶ್ರೀವತ್ಸ ಬಿಳಿ ರೋಮ ರೂಪದಲ್ಲಿರುವಂತಹ ಶ್ರೀವತ್ಸ, ಅದಕ್ಕೆ ಅಭಿಮಾನಿ ದೇವತೆ ಅಂತಂದ್ರೆ ಅದನ್ನು ನಿಯಮನ ಮಾಡ್ತಾಳೇನೋ ಅಂತ ಪ್ರಶ್ನೆ ಬರ್ತದೆ. ಲಕ್ಷ್ಮೀದೇವಿ ಪ್ರಕೃತಿಯನ್ನು ನಿಯಮನ ಮಾಡ್ತಾಳೆ ಅಂದ್ರೆ ಸರಿ, ಪ್ರಕೃತಿಯನ್ನು ತನ್ನ ಅಧೀನದಲ್ಲಿ ಇಟ್ಕೊಂಡು ಅದನ್ನ ಈ ಸತ್ವರದ ಸ್ತಮ ಗುಣ ರೂಪದಿಂದ ಸ್ಥೂಲ ಜಗತ್ತಿನ ರೂಪದಲ್ಲಿ ಹುಟ್ಟಿಸ್ತಾಳೆ. ಆಮೇಲೆ ಮಹತ್ತತ್ವಕ್ಕೆ ಚತುರ್ಮುಖ ಅಭಿಮಾನಿ, ಅವನು ಕೂಡ ಜಗತ್ತನ್ನು ಹುಟ್ಟಿಸ್ತಾನೆ. ಅಹಂಕಾರ ತತ್ವಕ್ಕೆ ರುದ್ರಾದಿಗಳು, ಒಬ್ಬೊಬ್ಬರು ಒಂದು ತತ್ವಕ್ಕೆ ಅಭಿಮಾನಿ ದೇವತೆಗಳು, ಅದನ್ನು ಅವ್ರು ತಮ್ಮ ಹತೋಟಿಯಲ್ಲಿ ಇಟ್ಕೊಂಡು ಅದರಿಂದ ಕೆಲಸ ಮಾಡ್ತಾರೆ ಅನ್ನೋದು ಸರಿ. ಲಕ್ಷ್ಮೀದೇವಿ ಆ ಭಗವಂತನ ಚಿನ್ಮಯ ಶರೀರದಿಂದ ಅಭಿನ್ನವಾದ ಶ್ರೀವತ್ಸ ಇದೆಯಲ್ಲ ಅದಕ್ಕೆ ಅಭಿಮಾನಿ ದೇವತೆ ಅಂತ ಹೇಳೋದು ಈ ದೃಷ್ಟಿಯಿಂದ ಯುಕ್ತ. ಹಾಗಾಗಿ ನಮ್ಮ ಗುರುಗಳ ಅಭಿಪ್ರಾಯವನ್ನ, ಅಂದ್ರೆ ಇನ್ನೂ ಸ್ಪಷ್ಟವಾಗಿ ಹೇಳಬೇಕಂದ್ರೆ ಹೈವದನ ಪುರಾಣಿಕರ ಅಭಿಪ್ರಾಯವನ್ನು ಆ ದೃಷ್ಟಿಯಿಂದ ಒಪ್ಪಲಿಲ್ಲ ನಾನು. ಹಾಗಾದ್ರೆ ಅವಳ ಅಭಿಮಾನಿ ಯಾವುದಕ್ಕೆ ಅಂದ್ರೆ ಆ ಶುದ್ಧ ಸತ್ವಾತ್ಮಕವಾದಂತಹ ಜಡವಾದ ಶ್ರೀವತ್ಸ ಇದೆಯಲ್ಲ ಅದಕ್ಕೊಂದಕ್ಕೆ ಆಕೆ ಅಭಿಮಾನಿ. ಆಕೆ ಎರಡಕ್ಕೂ ಅಭಿಮಾನಿ ದೇವತೆ ಅಂತ ಅವರು ಅಂದ್ರು, ಇಲ್ಲ ಒಂದಕ್ಕೆ ಅಭಿಮಾನಿ ದೇವತೆ ಅಂತ ನನ್ನ ಆಲೋಚನೆ, ನಾನು ಅನುಸಂಧಾನ ಮಾಡೋದು ನಿತ್ಯ. ಹೀಗೆ ಈ ತರ ಅನುಸಂಧಾನ ಮಾಡಿದ್ರೆ ಹೆಚ್ಚು ಯೋಗ್ಯ ಆದೀತು ಅಂತ ನನ್ನ ಭಾವನೆ. ಅದನ್ನ
ಈ ಅಲ್ಲಿ ಗೋಕಾಕನಲ್ಲೇ ಸ್ವಲ್ಪ ಸ್ಥೂಲವಾಗಿ ಹೇಳಿದ್ದೆ, ಈ ವಿಸ್ತಾರವಾಗಿ ಹೇಳುವಂಥ ಪ್ರಸಂಗ ಅಲ್ಲಿ ಇರಲಿಲ್ಲ, ಅದನ್ನ ಒಂದ್ಸರಿ ಹೇಳಬೇಕಾಗಿತ್ತು. ಈಗ ಆ ನೆಪದಲ್ಲಿ ಹೇಳಿದೆ. ಶ್ರೀಮಾನ್, ಶ್ರೀ ಅಂದ್ರೆ ಆ ಲಕ್ಷ್ಮೀ ದೇವಿಯನ್ನು ಯಾವತ್ತೂ ಕೂಡ ತನ್ನ ಎದೆಯಲ್ಲಿ ಹೊತ್ತಿರ್ತಾನೆ. ಇದು ಗ್ರಾಮ ಉಪಗ್ರಾಮದೊಳಗೆ ಶ್ರೀಮಾನ್ ಎನಿಸುತ್ತಿಪ್ಪ. ಈಗ ಗ್ರಾಮ ಅಂದ್ರೆ ತಹಸೀಲ್ಗಳು, ಯಾವುದೋ ಹಳ್ಳಿಗಳು ಇವಲ್ಲ. ಗ್ರಾಮ ಅಂದ್ರೆ ಲಕ್ಷ್ಮೀದೇವಿಯ ರೂಪ ಸಮೂಹಗಳು. ಲಕ್ಷ್ಮೀದೇವಿ ಈತ ಅನಂತ ರೂಪದಿಂದಿದ್ದಾಗ ಈತನ ಜೊತೆಗೆ ಲಕ್ಷ್ಮೀದೇವಿ ಕೂಡ ಅನಂತ ರೂಪದಿಂದಿದ್ದಾಳೆ. ಆ ಗ್ರಾಮ ಅಂದ್ರೆ ಅವಳ ರೂಪಗಳ ಗುಂಪು. ಉಪಗ್ರಾಮಗಳು ಅಂತಂದ್ರೆ ಯಾವುದು? ಹೀಗೆ ತಿಳ್ಕೊಳ್ಬಹುದು. ಭಗವಂತನಿಗೆ ಅನಂತ ರೂಪಗಳಿವೆಯಲ್ಲ, ಆ ಅನಂತ ರೂಪಗಳಿಗೆ ಎಲ್ಲದಕ್ಕೂ ಕೂಡ ಲಕ್ಷ್ಮೀದೇವಿ ಒಂದೊಂದು ರೂಪದಿಂದ ಇದ್ದಾಳೆ. ಆ ಎಲ್ಲ ಲಕ್ಷ್ಮೀದೇವಿಯ ರೂಪಗಳು ಗ್ರಾಮಗಳು ಅಂತ ಕರೆಸ್ಕೊತವೆ. ಇನ್ನು ಉಪಗ್ರಾಮಗಳು ಅಂತಂದ್ರೆ ಅವತಾರ ರೂಪಗಳು. ಉಪ ಅಂದ್ರೆ ಕೆಳಗಿಂದ ಅಂತ ಅರ್ಥ, ಕೆಳಗಿಂದ ನಾಯಕ ಉಪನಾಯಕ. ಭಗವಂತ ಅವತಾರ ಮಾಡಿ ಬಂದಾಗ, ಕೃಷ್ಣರಾಮಾದ ರೂಪದಿಂದ ಅವತಾರ ಮಾಡಿ ಬಂದಾಗ ಅಲ್ಲಿ ಇರುವಂತಹ ಭಗವಂತನ ರೂಪಗಳು ಮತ್ತು ಲಕ್ಷ್ಮೀದೇವಿಯ ರೂಪಗಳಿಗೆ ಉಪಗ್ರಾಮ ಅಂತ ಅನ್ಬಹುದು. ಇದು ನನ್ನ ಸ್ವಂತದ ಅರ್ಥ, ಇದು ಯಾರು ಹೇಳಲಿಲ್ಲ, ಅಥವಾ ಎಲ್ಲಾರು ಹೇಳಿರ್ಬೋದು. ಇಷ್ಟೊಂದು ನನ್ಗೆ ಭರವಸೆ ಇದೆ. ನಾ ಹೇಳಿದ ಅರ್ಥ ತಪ್ಪಲ್ಲ. ಇದಕ್ಕಿಂತ ಹೆಚ್ಚಿನ ಸುಂದರವಾದ ಅರ್ಥವನ್ನು ಇನ್ನೂ ಜ್ಞಾನಿಗಳು ಹೇಳ್ಬೋದು, ಆದ್ರೆ ನಾ ಹೇಳಿದ ಅರ್ಥ ತಪ್ಪಲ್ಲ. ಹಾಗಾಗಿ ಗ್ರಾಮ ಅಂತಂದ್ರೆ ಭಗವಂತನ ಅನಂತ ರೂಪಗಳಿಗೆ ಜೊತೆಗಾತಿಯಾಗಿರುವಂತಹ ಲಕ್ಷ್ಮೀದೇವಿಯ ಅನಂತ ರೂಪಗಳು. ಉಪಗ್ರಾಮಗಳು ಅಂತಂದ್ರೆ ಭಗವಂತ ಅವತಾರ ಮಾಡಿದಾಗ ಅವನ ಜೊತೆಗಾತಿಯಾಗಿರುವಂತಹ ಲಕ್ಷ್ಮೀದೇವಿಯ ರೂಪಗಳು. ಅವುಗಳೊಳಗೆ ಈತ ಶ್ರೀಮಾನ್ ಅಂತ ಇದ್ದಾನೆ. ಅಂದ್ರೆ ಅದು ಜಡವಾದಂಥ ಲಕ್ಷ್ಮೀದೇವಿಯಿಂದ ಅಭಿಮನ್ಯಮಾನವಾದಂಥ ಶ್ರೀವತ್ಸ, ಅವುಗಳು ಅದರೊಳಗೆ ಈತ ಇದ್ದಾನೆ. ಹೀಗೆ ಶ್ರೀಮಾನ್ ಅಂತ ಆತನ ಉಪಾಸನೆ ಮಾಡಬೇಕು. ಈಗ ನಮ್ಗೆ ಯಾರು ಶ್ರೀಮಾನ್ ಅಂತ ಹೇಳಿ ಒಂದು ಟೈಟಲ್ ಕೊಟ್ಟು ಮುಂದೆ ನಮ್ಮ ಹೆಸರು ಬರೆದ್ರೆ ಶ್ರೀಮಾನ್ ಅಂತ ಅನ್ಸ್ಕೊಳ್ಳಿ ನಮ್ಗೆ ಹೇಸಿಗೆ ಆಗಬೇಕು. ಹೊಸದ ಮಹಾಶ್ರೀಮಾನ್ ಅಂದ್ರೆ ಅವನೇ. ಶ್ರೀ ಮನೋರಮ. ಇನ್ನ ಶ್ರೀ ಮನೋರಮ ಅಂತಂದ್ರೆ ಲಕ್ಷ್ಮೀದೇವಿಗೆ ಆತ ಲಕ್ಷ್ಮೀದೇವಿಯ ಮನಸ್ಸನ್ನ ಅಪಹಾರ ಮಾಡಿದವನು, ಅವಳ ಮನಸ್ಸಿಗೆ ಆಹ್ಲಾದ ಕೊಡುವಂಥವನು. ಶ್ರೀ ಮನೋರಮ ತಾನೇ ಯೋಗಕ್ಷೇಮ ನಾಮಕನಾಗಿ, ಯೋಗೋ ಯೋಗ ವಿಧಾಮ್ನೇತ ಅಂತ ಅವನು ಹೇಳ್ತಾನೆ. ಕ್ಷೇಮ ಅಂತ ಎಲ್ಲೋ ವಿಶ್ವಾಸನಾಮದಲ್ಲಿ ಬರ್ತಿರ್ಬೇಕು, ನಮ್ಗೆ ಒಮ್ಮೆಲೆ ಬಾಯಿಗೆ ಬರ್ತಿಲ್ಲ, ಇರ್ಲಿ. ಯೋಗ, ಅವನಿಗೆ ಯೋಗ ಮತ್ತು ಕ್ಷೇಮ ಅಂತ ಕೂಡ ಹೆಸರಿದೆ. ಯಾಕಂದ್ರೆ ಯೋಗ ಕ್ಷೇಮ ವಹಾಮ್ಯಹಂ ಅಂತ ಭಗವದ್ಗೀತಾದಲ್ಲಿ ಆತ ಭರವಸೆ ಕೊಟ್ಟಿದ್ದಾನೆ. ಯೋಗ ಅಂದ್ರೆ ಏನು? ಇಲ್ಲದೇ ಇದ್ದದ್ದು ಬಂದ್ರೆ ಅದು ಯೋಗ, ಇದ್ದದ್ದು ಸ್ಥಿರವಾಗಿದ್ರೆ ಅದನ್ನು ಕ್ಷೇಮ ಅಂತ ಕರೀತಾರೆ. ಅಪ್ರಾಪ್ತವಾದ್ದು ಬರಬೇಕು, ಅದು ಬಂದ್ರೆ ಅದಕ್ಕೆ ಯೋಗ ಅಂತ ಕರೀತಾರೆ. ಕ್ಷೇಮ ಅಂದ್ರೆ ಇದ್ದದ್ದು ಸ್ಥಿರವಾಗಿರ್ಬೇಕು. ಇಲ್ಲಿ ಎಲ್ಲ ಭೌತಿಕ ಸಂಪತ್ತುಗಳಿಗಿಂತ ಮುಖ್ಯವಾಗಿ ಈಗ ಇಲ್ಲದೇ ಇರುವ ಜ್ಞಾನ ಭಕ್ತಿ ವೈರಾಗ್ಯಗಳು ನಮಗೆ ಹೊಸದಾಗಿ ಬರಬೇಕು, ಇದ್ದ ಜ್ಞಾನ ಭಕ್ತಿ ವೈರಾಗ್ಯಗಳು ನಮಗೆ ಸ್ಥಿರವಾಗಿ ಉಳಿಬೇಕು. ಇದು ಯೋಗಕ್ಷೇಮ. ಯೋಗಕ್ಷೇಮ ನಾಮಕನಾಗಿ ಸಲಹುವ ಆ ಭಗವಂತನನ್ನ ಯೋಗಕ್ಷೇಮ, ನಮ್ಮ ಯೋಗಕ್ಷೇಮ ನೀನೇ ನೋಡ್ಕೊಳಪ್ಪ ಅಂತ ಹೇಳಿದ್ರೆ ಆತ ಕಾಪಾಡ್ತಾನೆ. ಈ ಮಹಿಮೆ ಮಿಕ್ಕಾವ ದೇವರಿಗುಂಟು ಲೋಕದೋಳು ಹೇಳಿ. ಇಂಥ ಮಹಿಮೆ, ಯೋಗಕ್ಷೇಮವನ್ನು ನೋಡ್ಕೊಳ್ಳುವಂಥ ಮಹಿಮಾ, ಶ್ರೀವತ್ಸ ಮತ್ತು ಕೌಸ್ತುಭಗಳನ್ನು ಎದೆಯಲ್ಲಿ ಧಾರಣೆ ಮಾಡಿರೋ ಮಹಿಮಾ ಯಾವ ದೇವರಿಗಿದೆ? ವಾದಿರಾಜರು ಯುಕ್ತಿ ಮಲ್ಲಿಕಾದಲ್ಲಿ ಶ್ಲೋಕದಲ್ಲಿ ಕೇಳ್ತಾರೆ, ಭೇದ ಸೌರಭದಲ್ಲಿ. ರಾಜ ಒಬ್ಬ ಎಷ್ಟೇ ಸಂತೃಪ್ತನಾದ್ರೂ ತನ್ನ ಸೇವಕರಿಗೆ ಏನ್ ಕೊಡ್ತಾನೆ? ದೊಡ್ಡ ಅರಮನೆ ಇರ್ತದೆ, ನನ್ನ ಅರಮನೆಯಲ್ಲಿ ಒಂದು ಕೋಣೆ ನಿನಗೋಸ್ಕರ ಬಿಟ್ಕೊಟ್ಟಿದ್ದಾನೆ, ಅಲ್ಲಿರೋ ನೀನು ಅಂತಾನೆ. ಬೇಕಂದ್ರೆ ಒಂದು ಹಳ್ಳಿ ತಗೋ, ನಿನಗೇನು ಜಹಗೀರ್ ಕೊಡ್ತೇನೆ, ಜಹಗೀರ್ದಾರ ಅಂತ ಅನ್ಸ್ಕೋ ಇರುವಂತಾನೆ. ಕುದುರೆ ಕೊಡ್ತಾನೆ, ಆನೆ ಕೊಡ್ತಾನೆ. ಆದ್ರೆ ತನ್ನದೇ ಪತ್ನಿಯನ್ನ, ತನ್ನ ಖಾಸಾ ಸೊತ್ತುಗಳನ್ನು ಭಗವಂತ ಯಾವ ರಾಜನು ಕೂಡ ತನ್ನ ಎಷ್ಟೇ ಅಚ್ಚುಮೆಚ್ಚಿನ ಸೇವಕನಿಗೂ ಕೊಡೋದಿಲ್ಲ. ಹಾಗೆ ಶ್ರೀವತ್ಸ ಕೌಸ್ತುಭಗಳನ್ನು ಮಾತ್ರ ಭಗವಂತ ಕೊಡೋದಿಲ್ಲ. ಶ್ರೀವತ್ಸ, ಕೌಸ್ತುಭ, ಗರುಡ, ಶೇಷ ಇವುಗಳನ್ನು ಯಾವುದನ್ನು ಕೂಡ ಕೊಡೋದಿಲ್ಲ ಅಂತ ವಾದ್ರೆ ಶ್ಲೋಕಗಳೆಲ್ಲ ನೆನಪಿಲ್ಲ, ಅಂತೂ ಅದನ್ನು ಅನುಸಂಧಾನ ಮಾಡ್ಕೊಳ್ಬೇಕು. ಹಾಗಾಗಿ ಭಗವಂತನಿಂದ ಅಭೇದ ಅನುಸಂಧಾನ ಮಾಡೋದು ಏನರ್ಥ? ನಾವು ಕೂಡ ಶ್ರೀವತ್ಸ ಚಿನ್ನಕ್ಕೆ ಯೋಗ್ಯರಾಗಿದ್ದೇವೆ, ಕೌಸ್ತುಭ ಧಾರಣೆಗೆ ಯೋಗ್ಯರಾಗಿದ್ದೇವೆ, ಮತ್ತೆ ಗರುಡ ಶಯನಕ್ಕೆ ಗರುಡ ವಾಹನತ್ವಕ್ಕೆ, ಶೇಷ ಶಯನತ್ವಕ್ಕೆ ನಾವು ಕೂಡ ಭಾಗಿದಾರರು ಅಂತ ಆಲೋಚನೆ ಮಾಡಿದಂತೆ. ಹಾಗಾಗಿ ಐಕ್ಯ ಅನುಸಂಧಾನ ಏನಿದೆ ಅದು ಉಚಿತ ಅಲ್ಲ ಅಂತ ವಾದಿರಾಜ ಸ್ವಾಮಿಗಳು ಭೇದ ಸೌರಭದಲ್ಲಿ, ಫಲ ಸೌರಭದಲ್ಲಿ ಎಲ್ಲ ಹೇಳ್ತಾರೆ. ಆ ಶ್ಲೋಕಗಳನ್ನು ಮತ್ತೊಂದು ಸಾರಿ ಹೇಳ್ತೇನೆ. ಅಂತೂ ಭಗವಂತನ ದೊಡ್ಡ ದೊಡ್ಡ ಭಕ್ತರಿಗೆ ಭಗವಂತನಂತೆ ನೀಲ ಶರೀರ ಬರಬಹುದು, ಪೀತಾಂಬರತ್ವ ಬರಬಹುದು, ಚತುರ್ಭುಜತ್ವ ಬರಬಹುದು, ಶಂಖ ಚಕ್ರ ಗದ ಪದ್ಮ ಬರಬಹುದು. ದೂರದಿಂದ ನೋಡಿದವ್ರಿಗೆ ಇವನು ಭಗವಂತನೇನೋ ಅಂತ ಅನಿಸಿಬಿಡಬಹುದು. ಆದರೆ ಶ್ರೀವತ್ಸ ಕೌಸ್ತುಭ ಇರೋದಿಲ್ಲ. ಅವು ಪ್ರಧಾನ ಲಕ್ಷಣಗಳು. ಗರುಡ ವಾಹನತ್ವ, ಶೇಷ ಏನತ್ವ ಅದು ಎಲ್ಲ ಕಡೆ ಇರೋದಿಲ್ಲ. ಯಾಕಂದ್ರೆ ಭಗವಂತ ಓಡಾಡ್ತಿದ್ದಾಗೆಲ್ಲ ಅವನ ಜೊತೆ ಶೇಷ ಇರೋದಿಲ್ಲ. ಓಡಾಡ್ತಿದ್ದೆಲ್ಲೋ ಸಂಚಾರ ಮಾಡ್ತಿದ್ದಾಗ ಗರುಡ ಇದ್ದಿರಬಹುದು, ಗರುಡ ಇಲ್ಲದೇನೂ ಇರಬಹುದು. ಭಗವಂತ ಮಲಗಿದ್ದಾಗ ಶೇಷ ಇರ್ತದೆ. ಆದರೆ ಶ್ರೀವತ್ಸ ಕೌಸ್ತುಭ ಮಾತ್ರ ಯಾವಾಗಲೂ ಇದ್ದೇ ಇರ್ತದೆ.
ಅದಕ್ಕೆ ವಿಶೇಷ ಸಂದರ್ಭದಲ್ಲಿ ಆದರೂ ಆ ಭಗವಂತನಿಗೆ ಆ ಚಿನ್ನಗಳನ್ನ, ಆಭರಣಗಳನ್ನ, ಶ್ರೀವತ್ಸ ಅನ್ನೋದು ಒಂದು ಆಭರಣ, ಎರಡನೇ ಶ್ರೀವತ್ಸ ಅದು, ಕೌಸ್ತುಭವನ್ನು ನಾವು ಭಗವಂತನಿಗೆ ಅರ್ಪಣೆ ಮಾಡಬೇಕು. ಈ ಮಹಿಮೆ ಇದು ಯಾವ ದೇವತೆಗಳಲ್ಲೂ ಕೂಡ ಇಲ್ಲ, ಯಾವ ದೇವತೆಗಳಲ್ಲೂ ಇಲ್ಲ, ಯಾವ ವಿಷ್ಣು ದೂತರಲ್ಲೂ ಇಲ್ಲ. ನೀಲ ಶರೀರತ್ವ ಬರಬಹುದು, ಪೀತಾಂಬರತ್ವ ಬರಬಹುದು, ಶಂಖಚಕ್ರ ಗದಾಧಾರಿತ್ವ ಬರಬಹುದು, ಉಳಿದದ್ದು ಯಾರಿಗೂ ಕೂಡ ಮಿಕ್ಕಾವ ದೇವರಿಗೂ ಈ ಲೋಕದಲ್ಲಿ ಬರೋದಿಲ್ಲ ಅಂತ ದಾಸರು ಹೇಳಿದ್ದನ್ನ ಅನುಸಂಧಾನ ಮಾಡ್ಕೊಳ್ಬೇಕು ಅನ್ನುವುದಿಗೆ ಈ ಇವತ್ತಿನ ಈ ಭಾಗ ಇದು ಹರಿಕಥಾಮೃತಸಾರದ ಈ ಭಕ್ತಾಪರಾಧ ಸಹಿಷ್ಣು ಸಂಧಿಯ 24ನೇ ಪದ್ಯ. ಒಟ್ಟಾರೆ ಪದ್ಯಗಳಲ್ಲಿ 690ನೇ ಪದ್ಯ ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.